ಹಾಗೆ ನಂದು ಇಂಜಿನಿಯರಿಂಗ್ ಕೂಡ ಸ್ಟಡೀಸ್ಗಳಾಗ್ತಾ ಹೋಗ್ತಿತ್ತು. ನೀ ಹೇಳ್ದಂಗೆ ಸಾಂಸ್ಕೃತಿಕ ಕ್ಷೇತ್ರ ಅಷ್ಟಕ್ಕಷ್ಟೇ. ಯಾಕಂದ್ರೆ ಸಮಾಜ ಎಲ್ಲ ತುಂಬಾ ನೆಗೆಟಿವ್ ಆಗಿ ನೋಡ್ಲಿಕ್ಕೆ ಶುರುವಾಯಿತು. ಕೆಲವ್ರು ನಮ್ಮ ಅಮ್ಮಂಗೂ ಬಂದು ಹೇಳೋರು, ಅಯ್ಯೋ ಅವಳಿಗೆ ಇಷ್ಟು ವರ್ಷ 3 ವರ್ಷ ಆಯ್ತು, 2 ವರ್ಷ ಆಯ್ತು, ಇನ್ನ ಮಗಿನ ಭಾಗ್ಯನೇ ಕಾಣ್ತಾ ಇಲ್ಲ, ಆಗುತ್ತೋ ಇಲ್ವೋ ಕಣೆ. ಕುಟುಂಬ ಹೆಂಗಿರುತ್ತೆ ಅದ್ರ ಮೇಲೆ ನಾವು ಹೆಂಗೆ ಸಮಾಜದಲ್ಲಿ ಇರ್ತೀವಿ ಅನ್ನೋದು ಎಕ್ಸಾಕ್ಟ್ಲಿ ಡಿಪೆಂಡ್ ಆಗುತ್ತೆ. ಓರ್ಗಿತ್ತೀರಂದ್ರೆ ಹೆಸರೇ ಇದೆಯಲ್ಲ, ವಾರಗಿತ್ತಿಯರು ಅಂತ ಹೇಳೋರ್ನೇ ಓರ್ಗಿತ್ತಿಯರು ಅಂತೇಳಿ ಹೇಳ್ತಾರಂತೆ. 10th ಅವರು ಅತ್ಯುನ್ನತ ಶ್ರೇಣಿಯಲ್ಲಿ ರ್ಯಾಂಕ್ ಬಂದು PUC ಅಷ್ಟೇ JEE ಆಗಿ ಇವತ್ತು IIT ಗುವಾಹಟಿಲಿ ನಮ್ಮ ಚಿಕ್ಕಮಂಗ್ಳೂರು ಪ್ರತಿನಿಧಿಯಾಗಿ ಒಂದು ಇನ್ನು BE ಮುಗ್ದಿಲ್ಲ, ಇಷ್ಟು ಬೇಗ ಕೆಲ್ಸಕ್ಕೆ ಸೇರ್ಕೋಬೇಡ ನೀನು, ಫಸ್ಟ್ BE ಮುಗ್ಸು ಆಮೇಲೆ ಕೆಲ್ಸಕ್ಕೆ ಹೋಗುವಂತೆ ಅಂತ ಅವ್ರು ಹೇಳ್ತಾ ಇದಾರೆ. ಪೇರೆಂಟ್ಸ್ ಫ್ರೆಂಡ್ಸ್ ಆಗು ಇರ್ಬೋದು ಅನ್ನೋಕೆ ಇದು ನಿಜವಾದ ಉದಾಹರಣೆ. ಯು ಆರ್ ರಿಪೋರ್ಟಿಂಗ್ ಪ್ಲೇಸಸ್ ಚೆನ್ನೈ. ಅಲ್ಲಿ ನಮ್ಮ ಅಜ್ಜ ಇಂಟು ಮಾರ್ಕ್ ಹಾಕಿದ್ರು, ನೋ ರೈಟ್ ಮಾರ್ಕ್, ಓನ್ಲಿ ಇಂಟು ಮಾರ್ಕ್. ಗೋಲ್ಡ್ ಮೆಡಲಿಸ್ಟ್ ಆಗಿ ನೀವು ರ್ಯಾಂಕ್ ನ ಹೊರಗೆ ತರ್ತೀರಾ ಮಾಸ್ಟರ್ಸ್ ಅಲ್ಲಿ. UPSC KPSC ಆಗ್ಲಿಲ್ಲ, ಆದ್ರೆ ಅದ್ರ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಬಟ್ ಐ ಗೇನ್ಡ್ ಸೆವರಲ್ ನಾಲೆಡ್ಜ್. ನಾಗಶ್ರೀ ರಿಸಲ್ಟ್ ನೋಡಿದ್ಯಾ ಅಂದ್ರು. ಇಲ್ಲ ಸರ್ ನೋಡಿಲ್ಲ ಅಂದೆ. ರ್ಯಾಂಕ್ ಬಂದಿದ್ಯಮ್ಮ ನಿನಗೆ? ನನ್ನ ಮಗ 7 ತಿಂಗಳಿಗೆ ಹುಟ್ಟ. ಅದೊಂದು ಟ್ರಾಜಿಡಿ ನಮ್ಮ ಜೀವನದಲ್ಲಿ. ಈ ಕಡೆ ಕಾಲೇಜು, ಈ ಕಡೆ ಗಂಡ ಮಕ್ಳನ್ನೆಲ್ಲ ನೋಡ್ಕೊಂಡು ರ್ಯಾಂಕ್ ತಗೊಳ್ಳೋದೇನು ಸುಲಭನಾ? ಅವ್ರು ಹೇಳ್ತಾರೆ ಅನ್ನೋದಕ್ಕೆಲ್ಲ ನಾವು ಸೊಪ್ಪಾಗ್ತಾ ಹೋದ್ರೆ. ಆಲ್ ದ ಬೆಸ್ಟ್ ಅಮ್ಮ, ಆಲ್ ದ ಬೆಸ್ಟ್ ದೊಡ್ಡಮ್ಮ. ಹಾಗೆ ನಂದು ಇಂಜಿನಿಯರಿಂಗ್ ಕೂಡ ಸ್ಟಡೀಸ್ಗಳಾಗ್ತಾ ಹೋಗ್ತಿತ್ತು. ನೀ ಹೇಳ್ದಂಗೆ ಸಾಂಸ್ಕೃತಿಕ ಕ್ಷೇತ್ರ ಅಷ್ಟಕ್ಕಷ್ಟೇ. ಯಾಕಂದ್ರೆ ಯಾಕೆ ಅಂದ್ರೆ ಅಲ್ಲಿ ನನಗೊಂದು ಚಾಲೆಂಜ್ ಇತ್ತು. ಯಾಕೆ ಇವರೆಲ್ಲ ಹೇಳಿದ್ದಾರೆ, ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಲೇಬೇಕು. ಸಾಂಸ್ಕೃತಿಕತೆಗೆ ನನ್ಗೆ ಅಷ್ಟೊಂದು ತಲೆಗೆ ಹೋಗ್ಲಿಲ್ಲ. ಓದಬೇಕು, ಚಾಲೆಂಜಿಂಗ್ ಸಿಚುವೇಶನ್, ಎಲ್ಲರೂ ಅಪೋಸ್ ಮಾಡ್ತಾ ಇದ್ದಾಗ ಯು ಟುಕ್ ಇಟ್. ಅದಕ್ಕೆ ನಾನು ಆನ್ಸರ್, ನನ್ನ ಕೆಲಸ ನಾನು ಓದಿಂದ ಕೊಡ್ಬೇಕು, ನನ್ನ ಮಾತಲ್ಲ ಅಂತ ಹೇಳಿ. ಅಂಡ್ ಮಧ್ಯದಲ್ಲೂ ಕೂಡ 3 ವರ್ಷ ಆಗೋಯ್ತು, ನಮಗೆ ಮಕ್ಳಿರ್ಲಿಲ್ಲ. ಆಕ್ಚುಲಿ ವಿ ಪ್ಲಾನ್ಡ್ ಇಟ್ 4 ವರ್ಷದವರೆಗೂ ಮಗು ಮಾಡ್ಕೊಳ್ಳೋದು ಬೇಡ, ಓದಕ್ ತೊಂದರೆ ಆಗತ್ತೆ, 4 ವರ್ಷ ಆದ್ಮೇಲೆ ವಿಲ್ ಪ್ಲಾನ್ ಇಟ್ ಅಂತ ಹೇಳಿ ಪಾಪ ನಮ್ಮ ಮನೆಯವರೇ ನನ್ಗೆ ಹೇಳಿದ್ರು. ಅವ್ರೆಷ್ಟು ಒಂಥರ ತ್ಯಾಗರಾಜ್ ಅಂತೇಳಿ ಏನ್ ಹೆಸರಿದೆಯೋ ಅದಕ್ಕೆ ತಕ್ಕ ಹಾಗೆ ತ್ಯಾಗಮಯಿ. ಯಾಕಂದ್ರೆ ಅವ್ರಿಗೆ 2 ತಮ್ಮಂದ್ರು. ಅವ್ರಿಬ್ರು ತಮ್ಮಂದ್ರಿಗೆ ಈಗ ಆಗಾಗ್ಲೇ 2 ಮಕ್ಳಾಗಿತ್ತು, 2 ಮಕ್ಳು. ಆದ್ರೆ ನಮಗೆ 1 ಮಗುನೂ ಇರ್ಲಿಲ್ಲ. ಸಮಾಜ ಎಲ್ಲ ತುಂಬಾ ನೆಗೆಟಿವ್ ಆಗಿ ನೋಡ್ಲಿಕ್ಕೆ ಶುರುವಾಯಿತು. ಕೆಲವ್ರು ನಮ್ಮ ಅಮ್ಮಂಗೂ ಬಂದು ಹೇಳೋರು, ಅಯ್ಯೋ ಅವಳಿಗೆ ಇಷ್ಟು ವರ್ಷ 3 ವರ್ಷ ಆಯ್ತು, 2 ವರ್ಷ ಆಯ್ತು, ಇನ್ನ ಮಗಿನ ಭಾಗ್ಯನೇ ಕಾಣ್ತಾ ಇಲ್ಲ, ಆಗುತ್ತೋ ಇಲ್ವೋ ಕಣೆ, ನೋಡು ಏನಾರು ಆಸ್ಪತ್ರೆಗೆ ಒಂಚೂರು ತೋರಿಸು ಅಂತೆಲ್ಲ ಹೇಳೋರು. ಬಟ್ ಅಮ್ಮನಿಗೂ ಗೊತ್ತಿತ್ತು ವಿ ಹ್ಯಾವ್ ಪ್ಲ್ಯಾಂಡ್ ಅಂತ ಹೇಳಿ. ಬಟ್ ಅವ್ರಿಗೆ ಹೇಳೋರು, ಆದರೂ ಕೂಡ ಅವ್ರು ಯಾರೂ ನಂಬ್ತಾ ಇರಲಿಲ್ಲ. ಆದರೆ ಅವರೆಲ್ಲ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ರು ಕೂಡ ಈ ವಿಚಾರನ ನಮ್ಮಮ್ಮ ನನಗೆ ಹೇಳ್ತಿರ್ಲಿಲ್ಲ. ಇವರೆಲ್ಲ ಹೀಗೆ ಮಾತಾಡ್ತಾ ಇದ್ದಾರೆ, ಈ ವಿಚಾರ ಎಫೆಕ್ಟ್ ಮಾಡಬಾರ್ದು ಅಂತ ಹೇಳಿ ನಮ್ಮಮ್ಮ ನನಗೆ ಹೇಳ್ತಿರ್ಲಿಲ್ಲ. ಬಟ್ ಹೀಗೆಲ್ಲ ಆಗಿತ್ತು ಅಂತ ಹೇಳಿ ಅದಾದ್ಮೇಲೆ ನನಗೆ ಕೆಲವೆಲ್ಲ ಹೇಳ್ತಾ ಬಂದರು. ಅಂದರೆ ಅಮ್ಮ ವಾಸ್ ವೆರಿ ಕ್ಲೆವರ್ ಅಬೌಟ್ ಇಟ್, ಏನು ಹೇಳಬೇಕು ಏನು ಹೇಳಬಾರ್ದು. ಹಾಗಾಗಿ ನಂದು ಇಂಜಿನಿಯರಿಂಗು ತುಂಬ ಸುಲಭವಾಗಾಯಿತು. ಅದಕ್ಕೆ ತಕ್ಕ ಹಾಗೆ ಸಪೋರ್ಟಿವ್ ಆಗಿ ನನ್ನ ಅಜ್ಜ ಅಜ್ಜಿನೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಇವತ್ತು ನನ್ನ ಜೊತೆಗೆ ನನ್ನ ಓರ್ಗಿತ್ತಿರೇನು 5 ಜನ ಓರ್ಗಿತ್ತಿರಿದ್ದಾರೆ. ಅವರು ಕೂಡ ಇವಳೊಬ್ಳೆ ಯಾಕೆ ಓದಬೇಕು, ನಾವೆಲ್ಲ ಯಾಕೆ ಇಲ್ಲಿ ಮನೇಲಿ ಬೇಯಿಸಾಕೊಂಡು ಕೆಲಸ ಮಾಡಬೇಕು, ಆ ಥರದ್ದಿಲ್ಲ. 5 ಜನ ತುಂಬ ಸಪೋರ್ಟಿವ್ ಆಗಿ, ನಾವಂತೂ ಓದಲಿಲ್ಲಮ್ಮ, ನೀನು ಓದು, ನೀ ಆರಾಮಾಗಿ ಓದ್ಕೊಂಬಾ ಅಂತ ಹೇಳಿ ಎಲ್ಲರೂ ಸಪೋರ್ಟಿವ್ ಆಗಿ ಇದ್ರು. ಹಾಗಾಗಿ ತುಂಬಾ ರೇರ್ ಅದು. ಓರ್ಗಿತ್ತೀರಂದ್ರೆ ಹೆಸರೇ ಇದೆಯಲ್ಲ, ವಾರಗಿತ್ತಿಯರು ಅಂತ ಹೇಳೋರ್ನೇ ಓರ್ಗಿತ್ತಿಯರು ಅಂತೇಳಿ ಹೇಳ್ತಾರಂತೆ. ಆ ಓರ್ಗಿತ್ತಿಯರೆಲ್ಲ ಅವತ್ತು ಹೇಗಿದ್ರು ನಾವಿವತ್ತು ಎಲ್ಲರೂ ಹಾಗೆ 6 ಜನ ಅಣ್ಣ ತಮ್ಮಂದ್ರು, 6 ಜನ ನಾವು ಓರ್ಗಿತ್ತಿಯರು, ಎಲ್ಲರೂ ಅಷ್ಟು ಚೆನ್ನಾಗಿದ್ದೀವಿ. ಇವತ್ತು ಎಲ್ಲರೂ ಹಬ್ಬ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಇರ್ತೀವಿ. ಒಂದು ಒಳ್ಳೆ ಕುಟುಂಬ ಅಂದ್ರೆ ಬಹುಶಃ ಕುಟುಂಬದಲ್ಲಿ, ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೇಳೋದು, ನಮ್ಮ ಕುಟುಂಬ ಹೆಂಗಿರುತ್ತೆ ಅದ್ರ ಮೇಲೆ ನಾವು ಹೆಂಗೆ ಸಮಾಜದಲ್ಲಿ ಇರ್ತೀವಿ ಅನ್ನೋದ್ರ ಡಿಪೆಂಡ್ ಆಗುತ್ತೆ ಅಂತ. ಕಾಲೇಜು ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ್ರಿ. 2008 ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ, ನೀವು ಒಂದು ಕೆಲಸಕ್ಕೆ ಸೇರ್ತೀರಾ DACJ ಕಾಲೇಜಲ್ಲಿ. ನೀವು ನಿಮ್ಮ ಪ್ರೊಫೆಷನಲ್ ಲೈಫ್ನ ಆರಂಭ ಮಾಡ್ತೀರಾ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಬೇರೆ ಪ್ಲಾನ್ ಇತ್ತಾ ಅಥವಾ ಅದೇ ಕಾಲೇಜ್ಗೆ ಸೇರ್ಬೇಕಂತ ಇತ್ತಾ? ಅಲ್ಲಿ ಸೇರಿದಾಗ ಹೇಗಿತ್ತು ಅಲ್ಲಿಂದ ಒಂದು? ಅದಕ್ಕೆ ಹೇಳ್ಬೇಕಂದ್ರೆ ಅದಕ್ಕೆ ಹಿಂದೆ 2006ನಲ್ಲಿ ನನಗೆ ಇಂಜಿನಿಯರಿಂಗ್ ಮುಗೀತು. 2006ನ 7ನೇ ಸೆಮಿಸ್ಟರ್ನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬರುತ್ತಲ್ವಾ, TCS BTS ಅಂತ ಒಂದು ಕಂಪನಿ ಸೆಲೆಕ್ಷನ್ಗೆ ಬರುತ್ತೆ. ಅದು ಶಿವಮೊಗ್ಗ JNNC ಕಾಲೇಜ್ನಲ್ಲಿ ಎಕ್ಸಾಮ್ ಮಾಡುತ್ತೆ. AIT ಕಾಲೇಜ್ನಿಂದ 2 ಬಸ್ ಸ್ಟೂಡೆಂಟ್ಸ್ಗಳನ್ನ ನಮಗೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಎಕ್ಸಾಮ್ ಅಟೆಂಡೀಸ್ಗಳಿಗೆ. ನಾವು ಹೋಗಲ್ಲಿ ಎಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದ್ವಿ. ನಂದು ಫಸ್ಟ್ ರೌಂಡ್ ಕ್ಲಿಯರ್ ಆಯಿತು, 2ನೇದು ರಿಟರ್ನ್ ರೌಂಡ್ ಕ್ಲಿಯರ್ ಆಯಿತು, 2ನೇದು ಟೆಕ್ನಿಕಲ್ ರೌಂಡ್ ಅಂತ ಬರುತ್ತೆ, ಟೆಕ್ನಿಕಲ್ ರೌಂಡು ಕ್ಲಿಯರ್ ಆಯಿತು. ಪ್ರೋಗ್ರಾಮ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ಕೊಟ್ಟೆ, ಅವ್ರು ಕೇಳಿದವ್ರಿಗೆ ಖುಷಿ ಆಗೋಯ್ತು. ಆಮೇಲೆ HR ರೌಂಡು, ಲಾಸ್ಟ್ ರೌಂಡ್ HR ರೌಂಡು ವಾಸ್ ಡನ್ ಇನ್
9:30 PM ರಾತ್ರಿ 9:00ವರೆಗೆ ನಮಗೆ HR ರೌಂಡ್ ಆಗಿತ್ತು, ಹ್ಯೂಮನ್ ರಿಸೋರ್ಸ್ ರೌಂಡ್ ಅಂತೇಳಿ. ಅದ್ರಲ್ಲಿ ಜನರಲ್ ಆಗಿ ಕೇಳ್ತಾರೆ, ನಿಮ್ಮ ಹೆಸರೇನು, ಬ್ಯಾಕ್ಗ್ರೌಂಡ್ ಏನು, ಏನು ಕೆಲಸ ಮಾಡ್ತಿದ್ದೀರಾ, ಇಂಟ್ರೆಸ್ಟ್ ಏನು, ಹಾಬೀಸ್ ಏನು, ಅಥವಾ ನಮ್ಮದು ಜನರಲ್ ವ್ಯಕ್ತಿತ್ವದ ಒಂದು ಪರಿಚಯ ಅಥವಾ ಪ್ರಶ್ನೆಗಳು. ಅದರಲ್ಲೂ ಪಾಸಾಗಿ ಮರುದಿನ ಬೆಳಿಗ್ಗೆ ಗೊತ್ತಾಯಿತು ನನಗೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗಿದೆ, ನಾನು TCS BTSಗೆ ಸೆಲೆಕ್ಷನ್ ಆಗಿದ್ದೀನಿ ಅಂತ. ದಟ್ ಟು ಇನ್ 7th ಸೆಮಿಸ್ಟರು, ಇನ್ನು 8ನೇ ಸೆಮಿಸ್ಟರೇ ಮುಗ್ದಿಲ್ಲ. 7th ಸೆಮಿಸ್ಟರ್ಗೆ ಸೆಲೆಕ್ಟ್ ಆಗ್ಬಿಟ್ನಲ್ಲ ಅನ್ನೋ ಖುಷಿಗೆ ನಾನು ನಮ್ಮ ಮನೆಯವ್ರಿಗೆಲ್ಲ ಹೋಗ್ಬಿಟ್ಟು ನನ್ನ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು, ನನಗೆ ಕೆಲಸ ಸಿಕ್ತು ಅಂತ ನಾನು ಜೋರಾಗಿ ಖುಷಿಯಿಂದ ಹೇಳ್ತಾ ಇದ್ದೀನಿ. ಬಟ್ ನಮ್ಮ ಮನೆಗಳು ಎಲ್ಲರಿಗೂ ಕ್ಯಾಂಪಸ್ ಸೆಲೆಕ್ಷನ್ ಅಂದ್ರೆ ಗೊತ್ತಿಲ್ಲ. ಇನ್ನು BA ಮುಗ್ದಿಲ್ಲ, ಇಷ್ಟು ಬೇಗ ಕೆಲ್ಸಕ್ಕೆ ಸೇರ್ಕೋಬೇಡ, ನೀನು ಫಸ್ಟ್ BA ಮುಗಿಸು ಆಮೇಲೆ ಕೆಲ್ಸಕ್ಕೆ ಹೋಗುವಂತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲ ನಂಗೆ ಜಾಬ್ ಕನ್ಫರ್ಮ್ ಆಗಿದೆ, ಅಲ್ಲಿಗೆ ಹೋಗೋದು 8ನೇ ಸೆಮಿಸ್ಟರ್ ಆದ್ಮೇಲೆ, ಬಟ್ ಇವಾಗ್ಲೇ ನನಗೆ ರಿಸರ್ವೇಶನ್ ಆಗಿದೆ, ನೀವು ಮುಗಿದ ತಕ್ಷಣ ಬಂದ್ ಕೆಲ್ಸಕ್ಕೆ ಸೇರ್ಕೊಳ್ಬಹುದು ಅನ್ನೋ ರಿಸರ್ವೇಶನ್ ಮಾಡಿದ್ದಾರೆ. ಅಂಡ್ ಇಡೀ ನಾವು 2 ಬಸ್ ಜನ ಏನ್ ಹೋಗಿದ್ವಿ ಶಿವಮೊಗ್ಗದಲ್ಲಿ, ಅದ್ರಲ್ಲಿ ಸೆಲೆಕ್ಷನ್ ಆಗಿದ್ದಂಥವ್ರು 5 ಜನ ಚಿಕ್ಕಮಗಳೂರಿನಿಂದ. ಹೌದು, ಔಟ್ ಆಫ್ 100 ಮೆಂಬರ್ಸ್, ಪರ್ ಬಸ್ 50 ಮೆಂಬರ್ಸ್, 100 ಮೆಂಬರ್ಸ್ ಅಲ್ಲಿ 5 ಜನ ಸೆಲೆಕ್ಟ್ ಆಗಿರೋದು. ನೀವು ನನ್ನ ಬಗ್ಗೆ ಪ್ರೌಡ್ ಮಾಡ್ಬೇಕು, ನೀವೆಲ್ಲ ಹಿಂಗ್ ಕಂಡಮ್ ಮಾಡ್ತಿದಾರಲ್ಲ ಅಂತ ನಾನ್ ಬೈಕೊಳಕ್ಕೆ. ಅಷ್ಟು ಮುಗ್ಧ ತ್ಯಾಗರಾಜ್ ಮಾಮ ಅವ್ರಿಗೂ. ಹೌದು ಅವಾಗೆಲ್ಲ ಕಾಲೇಜ್ ನಲ್ಲಿ ಒಂಥರ ಸ್ಟೇಟಸ್, ನಾನು ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದೀನಿ ಅಂತೇಳಿ ಒಂಥರ. ಆದ್ರೆ ತುಂಬಾ ಕ್ಯಾಂಪಸ್ ಸೆಲೆಕ್ಷನ್ ಆಗೋದು ತುಂಬಾ ಕಷ್ಟ. ಒಂದು ಕಂಪನಿ ಅವ್ರು ಬಂತು ಅಂತಂದ್ರೆ 2 ಜನ 3 ಜನ, ಅತ್ಯಂತ ಹೆಚ್ಚು ಅಂದ್ರೆ 5-6 ಜನ. ಅದಾದ್ಮೇಲೆ 2006 ನಲ್ಲಿ, ಆಮೇಲೆ 14-15 ನಲ್ಲೆಲ್ಲ ಬಿಡಿ 100,000 ಜನನ ಕರ್ಕೊಂಡು ಹೋದ್ರು. ಬಟ್ ಆ ಟೈಮ್ ನಲ್ಲಿ ತುಂಬಾ ಕಡಿಮೆ. ಹಾಗಾದ್ರೆ TCS ಇದ್ರಲ್ಲೆಲ್ಲ ನಿಮ್ಗೆ ಅವಕಾಶ ಸಿಕ್ಕಿದ್ದನ್ನ ಅದು ಬಿಟ್ಟು ನೀವು ಈ ಟರ್ನ್ ತೆಕ್ಕೊಳಕ್ಕೆ ಏನೇನ್ ಕಾರಣ? ಅದು ತುಂಬಾ, ಅದು ಹೇಳಂದಲ್ಲ, ಅದು ಒಂದ್ ರೀತಿ ಅಸ್ಟಾನಿಶಿಂಗ್. ಆಫರ್ ಲೆಟರ್ ಬಂತು. ಆಫರ್ ಲೆಟರ್ ನಲ್ಲಿ ಇವತ್ತಿಗೂ ಆಫರ್ ಲೆಟರ್ನ ನಾನು ತುಂಬಾ ಕಾಪಾಡ್ಕೊಂಡಿದ್ದೀನಿ ಜೋಪಾನವಾಗಿ, ಅದು ಇರ್ಲಿ ಅಂತ ಹೇಳಿ. ಅದ್ರಲ್ಲಿ ನನಗೆ 1 ವರ್ಷಕ್ಕೆ 1,60,000 ಆನ್ಯುವಲ್ ಪೇಮೆಂಟ್, ಆನ್ಯುವಲ್ ಇನ್ಕಮ್ ನಿಮ್ದು ಅಂತ ಹೇಳಿ ಕೊಟ್ರು. ಅಂದ್ರೆ ಪ್ರತಿ ತಿಂಗಳು 16,000. 2006ನೇ ಇಸ್ವಿನಲ್ಲಿ 16,000 ಅಂದ್ರೆ ಗ್ರೇಟ್. ಅಜ್ಜನು ನೋಡಿ ಖುಷಿ ಪಟ್ರು. ಆಮೇಲೆ ಕೆಳಗಡೆಗೆ ವಾಕ್ಯ ಓದ್ತೀವಿ, ಯು ಆರ್ ರಿಪೋರ್ಟಿಂಗ್ ಪ್ಲೇಸಸ್ ಚೆನ್ನೈ. ಅಲ್ಲಿ ನಮ್ಮ ಅಜ್ಜ ಇಂಟು ಮಾರ್ಕ್ ಹಾಕಿದ್ರು, ನೋ ರೈಟ್ ಮಾರ್ಕ್, ಓನ್ಲಿ ಇಂಟು ಮಾರ್ಕ್. ಬೆಂಗಳೂರು ಆಗಿದ್ರು ಆಗ್ತಿತ್ತ ಬಹುಶಃ ಒಂದು ಆಗ್ತಾ ಇತ್ತೋ ಏನೋ. ಚೆನ್ನೈ ಆಗಿದ್ರಿಂದ ಬೇಡಮ್ಮ, ಅಷ್ಟು ದೂರ ಹೋಗ್ಬೇಡ, ಈಗಾಗಲೇ ಓದಿ 4 ವರ್ಷ ಆಗಿದೆ ನೋಡು, ಅವ್ನ ತಮ್ಮಂದ್ರಿಗೂ 2 ಮಕ್ಕಳಾಗಿದೆ, ನನ್ನ ಮಗನಿಗೆ ಏನು ಕತೆ, ಈ ಒಂದು ಮಗುನ ಪಡ್ಕೊಂಡು ಆರಾಮಾಗಿ ಇಲ್ಲಿರಿ ಅಂತ ಹೇಳಿದ್ರು. ನಾನು ಒಂದೇ ಹಠ, ಎಲ್ಲರೂ ಹೋಗ್ತಾ ಕೆಲ್ಸಕ್ಕೆ ಸೇರ್ಕೊಂತಾರೆ, ನನ್ನನ್ನು ಕಳಿಸಿ. ಕ್ಯಾಂಪಸ್ ಸೆಲೆಕ್ಷನ್ ಆಗೋದೇ ದೊಡ್ಡದು, ನನಗಾಗಿದೆ, ಅದೆಲ್ಲ ಆನ್ಸೆಟ್ಗೆ ಹೋಗೋಲ್ಲ ಅವಕಾಶ ಸಿಗುತ್ತೆ, ಫಾರಿನ್ಗೆಲ್ಲ ಹೋಗ್ಬೋದು ಗೊತ್ತಾ ಅಂತೆಲ್ಲ ನಮ್ಮ ಅಜ್ಜನಿಗೆ. ಅಮ್ಮ ತಾಯಿ, ನೀನು ಮದುವೆ ಆಗಿರೋದು ನಮ್ಮನೆ ಸೊಸೆಯಾಗಿ, ನೀನು ಎಲ್ಲೂ ಫಾರಿನಿಗೆ ಕಳ್ಸಕ್ಕಲ್ಲ, ಇಲ್ಲೇ ಇರೋ ಏನಾಗಲ್ಲ, ಏನು ಫಾರಿನ್ಗೆ ಹೋಗೋದು ಬೇಡ, ಚೆನ್ನೈಗೆ ಹೋಗೋದು ಬೇಡ ಅಂತ ನಮ್ಮ ಅಜ್ಜ. ಸರಿ, ನಮ್ಮ ಮನೆಯವ್ರ ಒಂದು ದಿವಸ ನಮ್ಮ ಮನೆಯ ಮಾಡಿ ಮೇಲೆ ಟೆರೆಸಿಗೆ ಕರ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ, ಬಾ ಮಾತಾಡೋಣ, ಏನು ಹೇಗೆ ಏನು ಮಾಡೋಣ, ನಮ್ಮ ಫ್ಯಾಮಿಲಿ ಮುಂದೆ ಹೆಂಗೆ ಬೆಳಿಬೇಕು ಅಂತೇಳಿ. ಆಮೇಲೆ ಅವ್ರು ಒಂದು ಮಾತು ಹೇಳಿದ್ರು, ನೋಡು ನಾಗು, ಇಲ್ಲಿವರೆಗೂ ನಾನು ನಿನ್ನ ಮಾತನ್ನು ಕೇಳ್ಕೊಂಡು ಬಂದಿದ್ದೀನಿ, ನೀನು ಹೇಳ್ದಂಗೆ ನಿನ್ಗೆ ಇಷ್ಟಪಟ್ಟಂಗೆ ನೀನು ಓದಿದ್ಯಾ. ಈಗ ನನಗೆ ಮಕ್ಕಳಂದರೆ ತುಂಬ ಇಷ್ಟ, ಈಗಾಗಲೇ 4 ವರ್ಷ ನನ್ನ ತಮ್ಮಂದ್ರಿಗೂ ಮಕ್ಕಳಾಗಿರೋದ್ರೂ ಕೂಡ ನನಗೊಂದು ನನ್ನದೇ ಆದಂಥ ಒಂದು ಕುಡಿ ಇಲ್ಲ ಅನ್ನೋದು ನಾನು ಸಫರ್ ಪಟ್ಟಿದ್ದೀನಿ, ನಿನ್ನ ಹತ್ರ ಹೇಳ್ಕೊಂಡಿಲ್ಲ. ಇನ್ನು ಮುಂದೆ ಆದರೂ ನಮ್ಮದೇ ಆದಂಥ ಒಂದು ಕುಟುಂಬ ಬೆಳಿಬೇಕು. ನಿನಗೆ ಇಲ್ಲಿ ಚಿಕ್ಕಮಂಗ್ಳೂರಿನಲ್ಲೇ ನೀನು ಏನು ಸಾಧನೆ ಮಾಡಬೇಕು, ನಿನಗೇನು ಅವಕಾಶಗಳು ಬೇಕಾಗೋ ಅದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ತೀನಿ, ಬಿಟ್ಬಿಡು ಇದನ್ನು, ಬೇಡ. ಇನ್ನು ನೀನು ಅಲ್ಲಿಗೆ ಹೋದರೆ ನಂದು ಜಾಬ್ ಟ್ರಾನ್ಸ್ಫರ್ ಆಗಲ್ಲ, ಯಾಕಂದ್ರೆ ಅವ್ರಿಗಾಗಲೇ 2003ನಲ್ಲಿ ಗೌರ್ಮೆಂಟ್ ಕೆಲಸ ಆಗಿದೆ. ಚೆನ್ನೈಗೆ ಹೋಯ್ತು, ಅಲ್ಲಿಂದ ಹೈದರಾಬಾದು ಇನ್ನೆಲ್ಲೋ ಅಂತಂದ್ರೂ ಬರೋಕ್ಕಾಗಲ್ಲ. ಬೆಂಗಳೂರು ಅಂದರೆ ಬೆಂಗಳೂರು ಸ್ಕೂಲ್ಗಳಲ್ಲಿ ನನಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಆ್ಯಂಡ್ ನಿನ್ನನ್ನು ಬಿಟ್ಟು ನಾನು ಇರೋಕ್ಕಾಗಲ್ಲ, ನೀನೆಲ್ಲಿರ್ತೀಯೋ ನಾನಲ್ಲಿರಬೇಕು, ನಾನೆಲ್ಲಿರ್ತೀನೋ ನೀನಲ್ಲಿರಬೇಕು. ಇದೆಲ್ಲ ಆಗದೆ ಇರೋ ಮಾತು. ಒಟ್ಟಿಗೆ ಒಂದು ಕುಟುಂಬ ಇರೋಣ, ನೀನೆಲ್ಲೋ ನಾನೆಲ್ಲೋ, ಹುಟ್ಟಿದ ಮಗು ಇನ್ನೆಲ್ಲೋ ಅಂತಂದ್ರೆ ಅದು ಏನು ಸಂಸಾರ ಆಗುತ್ತೆ ಅಂತೇಳಿ ತುಂಬ ಪ್ರೀತಿಯಿಂದ ಶಾಂತವಾಗಿ ಜಗಳ ಚರ್ಚೆ ಆಗದೆಲೆ ಒಂದು ಸಾತ್ವಿಕವಾಗಿ ಮಾತಾಡ್ಕೊಂಡು, ನೋಡು ಹೀಗಾದ್ರೆ ಹೀಗಾಗುತ್ತೆ, ನೋಡು ನಿನ್ನಿಷ್ಟ, ಹೀಗೆ ಒಬ್ಬೊಬ್ರು ಒಂದೊಂದು ಕಡೆಗೆ ಇರೋಣ ಅನ್ನೋದೇ ನಿನ್ನಿಷ್ಟ ಆದರೆ ಹಾಗೆ ಇರೋಣ, ನಂದೇನು ಅಭ್ಯಂತರ ಇಲ್ಲ, ಎಲ್ಲ ನಾವೆಲ್ಲ ಒಟ್ಟಿಗೆ ಕೂಡ್ಬಾಳೋಣ ಅಂತಂದರೆ ಏನಾದ್ರು ಒಂದು ಡಿಸಿಷನ್ ತಗೋ ಅಂಥೇಳಿ ತುಂಬ ಮುಗ್ಧವಾಗಿ ಸಾತ್ವಿಕವಾಗಿ ಶಾಂತವಾಗಿ ಹೇಳಿದರು. ನಾನು ಒಂದು ದಿವಸ ಯೋಚನೆ ಮಾಡು, ಒಂದು ದಿವಸ ಯೋಚನೆ ಮಾಡೇ ಹೇಳು ಅಂದರು. ನಾನು ಒಂದು ದಿವಸ ಎಲ್ಲ ಯೋಚನೆ ಮಾಡಿದೆ, ಹೌದು ಇಷ್ಟೆಲ್ಲ ನನ್ನ ಆಸೆಗೆ ಕೊಟ್ಟಿದ್ದಾರೆ, ನಂದು ಒಂದು ತ್ಯಾಗ ಅನ್ನೋದು ಇರಬೇಕಲ್ವಾ. ಸರಿ, ಮರುದಿನ ಬಂದು ಆಯಿತು ಕಣ್ರಿ, ನಾನು ಹೋಗಲ್ಲ ಅಲ್ಲಿಗೆ,
ನಾನು ಇಲ್ಲೇ ಏನಾದ್ರು ಕೆಲ್ಸಕ್ಕೆ ಸೇರ್ಕೊಳ್ತೀನಿ ಅನ್ನೋ ಅಷ್ಟೊತ್ತಿಗೆ ನನಗೆ ಮರುದಿನನೇ AIT ಇಂದ ಕಾಲ್ ಬಂತು. ನಾನು AITಗೆ ಹೇಳಿದೆ ಹಿಂಗೆ ಹೋಗ್ತಾ ಇಲ್ಲ, ನಾನು ಇಲ್ಲೇ ಇರ್ತೀನಿ ಫ್ಯಾಮಿಲಿಗೋಸ್ಕರ ಅಂತೇಳಿ. ಇಮಿಡಿಯೇಟಾಗಿ ಇಲ್ಲೇ ನೀವು ಬಂದು ಲೆಕ್ಚರರ್ ಆಗಿ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತೇಳಿ 2006 ಜುಲೈಗೆ ನನಗೆ ಮುಗೀತು. ಮತ್ತು ಅದೇ ಸೆಪ್ಟೆಂಬರಿಗೆ ಹೋಗಿ ನಾನು ಹೋಗಿ ಕೆಲ್ಸಕ್ಕೆ ಸೇರಿಕೊಂಡೆ. ಓಕೆ. AITಗೆ ಫಸ್ಟ್ ಪ್ರೊಫೆಷನಲ್ ಲೈಫ್ ಶುರುವಾಗಿದೆ ನನಗೆ AITನಲ್ಲಿ. ಅಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ನಾನು ಇಲ್ಲಿ ಜಾಯ್ನ್ ಆಗೋ ಅಷ್ಟೊತ್ತಿಗೆ ನಾನು ಪ್ರೆಗ್ನೆನ್ಸಿ ಆದೆ. ಅಲ್ಲಿಂದ ಅಷ್ಟೊತ್ತಿಗೆ ನಾನು KPSC ವೆಬ್ಸೈಟ್ ಬರುತ್ತೆ, ಆ KPSC ವೆಬ್ಸೈಟ್ನಿಂದ ಸರ್ಚ್ ಮಾಡಿ ಅಲ್ಲಿ ಡಿಪ್ಲೊಮಾ ಕಾಲೇಜ್ ಬಗ್ಗೆ ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಶನ್ ಆಗಿತ್ತು. ಅಲ್ಲೇ ನಾನು ಅಪ್ಲೈ ಮಾಡಿದ್ದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರಿಬೇಕು ಅಂತ ಆಸಕ್ತಿ ಆ್ಯಕ್ಚುಲಿ ಇತ್ತು. ಅದಕ್ಕೆಲ್ಲ ಲೆಕ್ಚರ್ ಆದಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿ ಆದೆ, ಬರ್ದೆ, UPSCದು ಬರ್ದೆ, KPSCದು ಬರ್ದೆ, ಎಲ್ಲ ಒಂದು ರೀತಿ ಯುದ್ಧಗಳು ಎಲ್ಲ ನಡೆದಿದೆ. ಬಟ್ UPSC KPSC ಆಗಲಿಲ್ಲ. ಆದರೆ ಅದ್ರ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಬಟ್ ಐ ಗೇನ್ಡ್ ಸೆವರಲ್ ನಾಲೆಡ್ಜ್, ತುಂಬ ನಾಲೆಡ್ಜ್ ಅದರಿಂದ ಗಳಿಸ್ಕೊಂಡೆ ಮಾತ್ರ. ಹಾಗಾಗಿ KPSCಯಲ್ಲಿ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂನಲ್ಲಿ ನಮಗೆ ಏನೂ ಕೊಡಲಿಲ್ಲ, ಕಾಣಿಕೆ ಸಮರ್ಪಣೆ ಆಗಲಿಲ್ಲ ಅನ್ನೋದೆಲ್ಲ ಅವಾಗ ತುಂಬ ಇತ್ತು. ಅವಾಗೆಲ್ಲ ಕಾಣಿಕೆ ಸಮರ್ಪಣೆ ಆಗಲಿಲ್ಲ ಅಂತ ಹೇಳಿ ನಂದು ಇಂಟರ್ವ್ಯೂ ಮಾರ್ಕ್ಸ್ ವಾಸ್ ವೆರಿ ಲೆಸ್. ಬಟ್ ನಾನು ಹೇಗೆ ಗೋತ್ರು ಆದೆ ಅಂದರೆ ನಂದು ಅಗ್ರಿಗೇಟ್ ಪರ್ಸೆಂಟೇಜ್ ಏನಿತ್ತು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅದು ತುಂಬ ಟಾಪ್ ಇತ್ತು. ಆ್ಯಂಡ್ ಫೈನಲ್ ರ್ಯಾಂಕಿಂಗ್ ಹೆಂಗೆ ಮಾಡೋರು ಅಂದರೆ ನಮ್ಮದು ಅಗ್ರಿಗೇಟ್ ಪ್ಲಸ್ ಇಂಟರ್ವ್ಯೂ ಎರಡು ಸೇರಿ ಟೋಟಲ್ನಲ್ಲಿ ಯಾರ್ದು ಹೈಯೆಸ್ಟ್ ಇರುತ್ತೋ ಅದ್ರ ಪ್ರಕಾರ ನಮಗೆ ಸೀನಿಯಾರಿಟೀಸ್ ರ್ಯಾಂಕಿಂಗ್ ಲಿಸ್ಟ್ ಕೊಡ್ತಾ ಬಂದರು. ಸೊ ನನಗೆ ಇಂಟರ್ವ್ಯೂ ಮಾರ್ಕ್ಸ್ ವಾಸ್ ಲೀಸ್ಟ್ 15ಗೆ 3 ಅಷ್ಟೇ ಕೊಟ್ಟಿದ್ದು. 3 ಕೊಡಲೇಬೇಕು ಅನ್ನೋದಿತ್ತು, ಸೊ 3 ಕೊಟ್ಟರು. ಬಟ್ ಮೈ ಅಗ್ರಿಗೇಟ್ ವಾಸ್ ವೆರಿ ಮಚ್. ಹಾಗಾಗಿ ನನಗೆ ಯಾರೂ ಬೀಟ್ ಮಾಡೋಕ್ಕಾಗಲಿಲ್ಲ. ಸೊ ಐ ಗಾನ್ ಥ್ರೂ ವಿತೌಟ್ ಎ ಸಿಂಗಲ್ ಪೇಮೆಂಟ್ ಆಫ್ ಮನಿ. ಅದು ಕೂಡ ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ತುಂಬ ಖುಷಿ ಇದೆ. ಅದೊಂದು ಖುಷಿ ಅಂದರೆ ಆ ಥರದ ವ್ಯವಸ್ಥೆಲೂ ಶಿ ಮೇಡ್ ಹರ್ ಬೆಸ್ಟ್. ನಾ ಇಲ್ಲೇ ಇರಕ್ಕಿದ್ರು ಕೂಡ ಗಳಿಸ್ಕೊಂಡ್ಲಲ್ಲ ಇವಳು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಒಂದು ಖುಷಿ. ಇಲ್ಲೇ ಇರಕ್ ಬಿಟ್ರು ನೀನ್ ಸುಮ್ಮನೆ ಅಂತೂ ಇರ್ಲಿಲ್ಲ ಅಲ್ಲ, ಏನೋ ಒಂದು ಮಾಡ್ಕೊಂಡೆ ಅಲ್ಲ ಅಂತೇಳಿ. ಬಟ್ ಆಕ್ಚುಲಿ ನನ್ಗದು ಆಕಸ್ಮಿಕ ಅಂತಲೇ ಹೇಳ್ಬೇಕು. ನಾನು ಯಾವತ್ತೂ ಕೂಡ ಡಿಪ್ಲೊಮಾ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕಾಲೇಜ್ಗೆ ಬರಬೇಕು, ಗೌರ್ಮೆಂಟ್ ಕೆಲಸದಲ್ಲೇ ಸೇರ್ಕೋಬೇಕು ಅನ್ನೋದೇನು ನನಗೆ ತಲೆಲಿರ್ಲಿಲ್ಲ. ಐ ಜಾಯಿನ್ಡ್ AIT, ದಟ್ ವಾಸ್ ಮೈ ಲಾಸ್ಟ್ ಡೆಸ್ಟಿನಿ ಅಂತಲೇ ನಾನು ಅನ್ಕೊಂಡಿದ್ದು. AITನೇ ನನ್ನ ಲಾಸ್ಟ್ ಅಪ್ಪ, ನಾನು ಇಲ್ಲೇ ರಿಟೈರ್ಮೆಂಟ್ ಮಾಡ್ಕೊಂಡು ನಾನು 60 ವರ್ಷಕ್ಕೆ ಇಲ್ಲಿಂದಲೇ ಮನೆಗೆ ಹೋಗೋದು ಅಂತ ಅನ್ಕೊಂಡಿದ್ದೆ. ಬಟ್ ಗೊತ್ತಿಲ್ಲ, ದೇವರ ಅನುಗ್ರಹದಿಂದ ನನ್ನ ಹಾದಿ ಈ ಕಡೆಗಿತ್ತು. ಹಾಗಾಗಿ ನನ್ನ ದೇವರು ಈ ಕಡೆ ಕರ್ಕೊಂಡ್ಬಂದ ಡಿಪ್ಲೊಮಾ ಕಾಲೇಜಿಗೆ. 2008ರಲ್ಲಿ ಮಗು ಸಮೇತ ಹೋಗಿದ್ದೀನಿ. 2006ರಲ್ಲಿ ಮುಗಿದ್ಮೇಲೆ 2007 ಮೇ 13ಕ್ಕೆ ನನ್ನ ಮಗ ದೈವಿಕ್ ಹುಟ್ಟ. ಸೊ 2007 ಮೇ 13ಕ್ಕೆ ಹುಟ್ಟಿದ ನಂತರ ಅಷ್ಟೊತ್ತಿಗೆಲ್ಲ ಈ ಪ್ರಾಸೆಸ್ಗಳಾಗ್ತಾ ಇತ್ತು. ನಾನು ಮೆಟರ್ನಿಟಿ ಲೀವ್ ತೊಗೊಂಡಿದ್ದೆ AITನಲ್ಲಿ. ರೆಸಿಗ್ನೇಷನ್ ಕೊಟ್ಟೆ ಬಂದೆ. ನಾನು ಮುಂದೆ ಈ ಥರ ಇದೆ, ಹಾಗಾಗಿ ನಾನು ಪ್ರೆಗ್ನೆನ್ಸಿನೂ ಇದ್ದೀನಿ, ಜೊತೆಗೆ ನಾನು ಮುಂದೆ ಇನ್ನೊಂದು ಕಾಲೇಜಿಗೆ ಸೇರ್ಬೇಕಾಗಿರೋದ್ರಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ರೆಸಿಗ್ನೇಷನ್ ಎಲ್ಲ ಕೊಟ್ಟು ಬಂದಿದ್ದೆ. ನಾನು ಲೀವ್ನಲ್ಲೇ ಇದ್ದೆ, ರಜದಲ್ಲೇ ಇದ್ದೆ. ಮಧ್ಯದಲ್ಲಿ ನನ್ನ ಮಗ ಹುಟ್ಟ. ಅದಂತೂ ಒಂದು ಅದ್ಭುತವಾದ ಸಂದರ್ಭ. ನನಗಿಂತ ಹೆಚ್ಚು ಖುಷಿ ನಮ್ಮ ಮನೆಯವರೇ ಪಟ್ಟಿರೋ ಅಂಥದ್ದು. ಯಾಕಂದರೆ ನನಗೆ ಅದೊಂದು ಪ್ರಾಸೆಸ್ಸು, ಜೊತೆಗೆ ನನ್ನ ಒಂದು ತಾಯಿತನವನ್ನು ಅನುಭವಿಸುವಂಥ ಘಟ್ಟ. ಆದರೆ ಮೋರ್ ದ್ಯಾನ್ ತಾಯ್ತನ, ಅವರು ತಂದೆ ಫೀಲ್ ಇದೆಯಲ್ಲ, ನಾನು ಅದನ್ನ ನೋಡಿ ತುಂಬ ಖುಷಿ ಪಟ್ಟಿದ್ದೀನಿ. ಆ್ಯಂಡ್ ಅದಲ್ದಲೇ ನನಗೆ 5-6 ವರ್ಷ ಮಗು ಇಲ್ದಿರೋ ಕಾರಣನೋ ಏನೋ ಗೊತ್ತಿಲ್ಲ, ನನ್ನ ಮಗ 7 ತಿಂಗಳಿಗೆ ಹುಟ್ಟುತ್ತ. ಅದೊಂದು ಟ್ರ್ಯಾಜಿಡಿ ನಮ್ಮ ಜೀವನದಲ್ಲಿ. ಏನು ಆರೋಗ್ಯವಾಗಿ ತುಂಬ ಸಣ್ಣ ಇದ್ದ ಅವನು. 1.5 kg ಅಷ್ಟೇ ಇದ್ದಿದ್ದು. ಇದೇ ಅನ್ನಪೂರ್ಣ ಆಸ್ಪತ್ರೆನಲ್ಲಿ ಹುಟ್ಟಿದ್ದು. ನಾರ್ಮಲ್ ಡೆಲಿವರಿನೇ. 1.5 kg ಇದ್ದಿದ್ದರಿಂದ ಅವನೊಂದು ಕೈಗೆ ಸಿಗ್ತಾ ಇರಲಿಲ್ಲ. ನಮ್ಮ ಕೈಯಷ್ಟೇ ಅವ್ನ ಮೈದಪ್ಪ ಇದ್ದಿದ್ದು, ಅಷ್ಟೇ ಚಿಕ್ಕವನಿದ್ದು. 7 months ಅಷ್ಟೇ. ಹೌದು, ತುಂಬ ಟೆನ್ಷನ್ ಇತ್ತು. ಅವ್ರು ಡಾಕ್ಟ್ರು ಕೂಡ 1 ವಾರ ಗ್ಯಾರಂಟಿ ಕೊಟ್ಟಿರಲಿಲ್ಲ. 1 ವಾರ ಆದಮೇಲೆ ಅವ್ನು ಉಳಿತಾನೆ ಅಂತ ಹೇಳ್ತೀನಿ ಕಣಮ್ಮ, ಇಲ್ಲ ಅಂದರೆ ಆ ಮಗು ಏನಾಗುತ್ತೋ ಗೊತ್ತಿಲ್ಲ ಅಂತಲೇ ಹೇಳಿದ್ದು. ನನ್ನ ತಾಯಿ, ನಮ್ಮ ಅಜ್ಜಿ, ಮೊದಲೇ ನಮ್ಮ ತಾಯಿಗೆ ಗಂಡು ಮಕ್ಕಳು ಅಂದರೆ ಜೀವ. ತನಗೆ ಗಂಡು ಮಕ್ಕಳು ಇಲ್ಲ, ನೋಡಿದ್ದಾರೆ. ಅಯ್ಯೋ, ನನ್ನ ಮಗಳಿಗೆ ಕೊಟ್ಟಿದ್ದೊಂದು ಗಂಡು ಮಗುನು ಕಿತ್ಕೊಳ್ತಾ ಇದೆಯಲ್ಲ ದೇವ್ರೆ, ನಿನ್ಗೇನು ಆಗಿದೆ, ಕಣ್ಣಿಲ್ವಾ ಅಂತೆಲ್ಲ ನಮ್ಮಮ್ಮ ಬೈಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಹರಕೆ ಹೊತ್ತು ಕೊಟ್ಟಿರೋ ಒಂದು ಗಂಡು ಮಗುನಾರು ಉಳಿಸು ಅಂತೇಳಿ ನನಗಿಂತ ಹೆಚ್ಚು ಪ್ರಾರ್ಥನೆ ಮಾಡಿರೋರು ನಮ್ಮಮ್ಮ, ನಮ್ಮ ಅಜ್ಜಿ. ಅವರಿಬ್ರು ಪ್ರಾರ್ಥನೆ ಮಾಡಿಕೊಂಡು, ಮತ್ತು ನಮ್ಮ ಮನೆಯವ್ರು ಬಿಡಿ, ಅವರು ಯಾವುದೋ ಲೆವೆಲ್ಗೆ ಹೋಗ್ಬಿಟ್ಟಿದ್ರು. ಮಗು ಬೇರೆ ಹುಟ್ಟಿರೋದೇ ತುಂಬ ವರ್ಷಗಳಾದ ನಂತರ.
ಮೊದಲೇ ಮಕ್ಳ ಮೇಲಿನ ತುಂಬ ಪ್ರೀತಿ, ಅದು ಒಂದು ವಾರ ಆದಮೇಲೆ ಹೇಳ್ತೀವಿ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಬಹುಶಃ ಅವರೆಲ್ಲರದ್ದು ಪ್ರಾರ್ಥನೆ ಅವನನ್ನು ಉಳಿಸ್ಕೊಳ್ತು. ಬಹುಶಃ ಪ್ರಾರ್ಥನೆ ಉಳಿಸ್ತು. ಜೊತೆಗೆ ಇವತ್ತು ಒಂದು ಹೆಮ್ಮೆ, ದೈವಿಕ್ ಕೃಷ್ಣ ಅವರು 10th ಅವರು ಅತ್ಯುನ್ನತ ಶ್ರೇಣಿಯಲ್ಲಿ ರ್ಯಾಂಕ್ ಬಂದ್ರು. PUC ಅಷ್ಟೇ, JEE ಆಗಿ ಇವತ್ತು IIT ಗುವಾಹಟಿಲಿ ನಮ್ಮ ಚಿಕ್ಕಮಂಗ್ಳೂರು ಪ್ರತಿನಿಧಿಯಾಗಿ ಅಲ್ಲಿ ಒಂದಿದ್ದಾರೆ. ನಾವು ಓದಿದ್ದು ಬಿಟ್ಟಿದ್ದು ಬಡತನದ್ದು ಏನು ನೆನಪಾಗಲ್ಲ, ಆದ್ರೆ ನಮ್ಮ ಮಕ್ಳು ಒಂದು ಅಚೀವ್ ಮಾಡ್ತಾರಲ್ವಾ, ಅದಕ್ಕಿಂತ ಪೇರೆಂಟ್ಸಿಗೆ ಪ್ರೌಡ್ನೆಸ್ ಇನ್ಯಾವುದೂ ಇಲ್ಲ. ತುಂಬಾ ಅಚೀವ್ ಮಾಡ್ಕೊಂಡು ನಮ್ಮ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಕನ್ನಯ್ಯ. ಅವನೇನು ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಸೇರ್ಕೊಂಡ್ರೆ ಸಾಕು ಅನ್ನೋ ಥರ ನಾವು ಮನಸ್ಥಿತಿ ಇದ್ದಿದ್ದು. ಬಟ್ ಹಿ ಅಚೀವ್ಡ್ ಬಿಯಾಂಡ್ ದಟ್. ನಾವು ಒಂದು ಒಳ್ಳೆ ರ್ಯಾಂಕಿಂಗ್ ತಗೊಳಪ್ಪ CET-ನಲ್ಲಿ ಅಂತ ಇದ್ರೆ, ಅಮ್ಮ CET-ನ ನಾನು JEE ಟಾರ್ಗೆಟ್ ಮಾಡಿದ್ದೀನಮ್ಮ, ನಾನು IIT-ಗೆ ಹೋಗ್ತೀನಿ ಅಂತ ಹೇಳಿ ಅವನು ಹಿ ವಾಸ್ ವೆರಿ ಹೇಳಿ ಗುರಿ ಯಾವತ್ತೂ ದೊಡ್ಡದಾಗಿ. ನಾನು ಅವನಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ಕಂದ ಗುರಿ ಇಟ್ರೆ, ಕಲ್ಲು ಹಿಡ್ಕೊಂಡು ಗುರಿ ಇಟ್ರೆ ನೀನು ಚಂದ್ರಂಗೆ ಗುರಿ ಇಡಬೇಕು. ಯಾಕಂದ್ರೆ ಚಂದ್ರಂಗೆ, ನಂಗೆ ಸ್ಟೂಡೆಂಟ್ಸ್ಗೂ ಹೇಳ್ತಾ ಇರ್ತೀನಿ, ಗುರಿ ಇಟ್ರ ಚಂದ್ರಂಗೆ ಗುರಿ ಇಡಿ, ಅವಾಗ ಹೊಡೆದಂಥ ಕಲ್ಲು ಬೆಟ್ಟದ ತುದಿಗಾದ್ರೂ ಹೋಗಿ ತಲುಪುತ್ತೆ. ನೀವು ಗುರಿನೇ ಬೆಟ್ಟದ ತುದಿಗಿಟ್ರೆ ಬೆಟ್ಟದ ಬುಡಕ್ಕಷ್ಟೇ ಹೋಗಕ್ ಸಾಧ್ಯ. ಹಾಗಾಗಿ ಗುರಿ ಇಟ್ರೆ ಏಮ್ ಹೈಯೆಸ್ಟಿಗೆ ಗುರಿ ಇಡಿ, ಆಚೆ ಈಚೆ ಹೋದ್ರೂ ಕೆಳಗ್ ಒಂದು ಲೆವೆಲಿಗೆ ಬರುತ್ತೆ. So I see those pictures, ನೀವು ಪ್ರೌಡ್ IITian ಪೇರೆಂಟ್ ಅಂತ ಎಲ್ಲ ಹಾಕಿರೋದು, ಅದೊಂದು ಪೇರೆಂಟ್ಸ್ಗೆ ಇಟ್ಸ್ ಅ ವೆರಿ ಗುಡ್ ಫೀಲ್ ಅಲ್ಲ. ಮಗ ಅದ್ರ ಬೇರೆ ನೀವು ಇದನ್ನೆಲ್ಲ ಫೇಸ್ ಮಾಡಿ ಬಂದಿರ್ತೀರಾ, ಆ 7 ತಿಂಗಳು ಅಥವಾ ಅದ್ರ ಹೆಲ್ತ್, ಮಗುವಿನ ಹೆಲ್ತ್ ಆಗಿರ್ಲಿಲ್ಲ, ಅದೆಲ್ಲ ಆದ್ಮೇಲೆ ಯು ಸಾ ಸಮಥಿಂಗ್ ವೆರಿ ಬಿಗ್. ಸೊ ಅವ್ರ ಬಗ್ಗೆ, ಮಗನ್ ಬಗ್ಗೆ ಏನಾದ್ರು ಹೇಳೋದಂದ್ರೆ, ಮಗ ಇಸ್ ವೆರಿ ಮಿಸ್ಚಿಫ್ ಗೈ. ಬಟ್ ಹಂಗ ಕಾಣಲ್ಲ ದೈವಿಕ್ ಅವರು. ಅದೇ ನಮ್ ದೇವ್ರ ಸತ್ಯ ನಮಗ್ ಮಾತ್ರ ಗೊತ್ತಿರುತ್ತೆ ಅಂತಾರಲ್ಲ, ಹಂಗೆ ಅವನು ಕ್ಲಾಸ್ನಲ್ಲಿ 5ನೇ ಕ್ಲಾಸ್ವರೆಗೂ ಹಿ ವಾಸ್ ನೇಮ್ಡ್ ಆಸ್ ರೌಡಿ ಬೇಬಿ ಅಂತಾರಲ್ಲ, 5ನೇ ಕ್ಲಾಸ್ವರೆಗೂ ಟೀಚರ್ಸು, ಆಯಾಗಳು, ಪ್ರಿನ್ಸಿಪಲ್ಲು ಎಲ್ಲರೂ ರೌಡಿ ಅಂತೇಳಿ ಅವನಿಗೆ ಪಟ್ಟ ಕೊಟ್ಬಿಟ್ಟಿದ್ರು. ಬಟ್ ಹಿ ಇಸ್ ನಾಟ್ ಲೈಕ್ ದಟ್. ಆದ್ರೆ ಏನಾಗುತ್ತೆ, ಅವ್ನ ಹೈಟ್ ಇದ್ದಾನೆ, ಒಂದು ವಾಯ್ಸ್ ಸ್ವಲ್ಪ ಜೋರು, ಎಲ್ಲಾರ ನಡುವೆ ಅವನ್ ಮಾತೆ ಹೈಲೈಟ್ ಆಗೋದು. ಫ್ರೆಂಡ್ಸ್ ಎಲ್ಲ ಹರಟೆ ಹೊಡಿತಾರೆ, ಯಾವುದೋ ಒಂದು ವಿಚಾರಕ್ಕೆ ಜೋರಾಗಿ ನಗ್ತಾರೆ, ನಗೋದ್ರಲ್ಲಿ ಇವನ್ ವಾಯ್ಸ್ ಪ್ರಿಡಾಮಿನೆಂಟ್ ಆಗಿ ಕೇಳುತ್ತೆ. ಎಲ್ಲ ಟೀಚರ್ಸ್ ಬಂದು ಇವನಿಗೆ ಬೈಯೋದು, ಎಲ್ಲಾರು ಓಡಾಡೋದು, ಹೊಡಿಯೋದು. ಅಂದ್ರೆ ಏನೋ ಒಂದು ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ ಅಂದ್ರೆ ಹೈಲೈಟ್ ಆಗದೆ ಇವನು. ಯಾಕಂದ್ರೆ ನಂತರನೇ ಎಲ್ಲಾದ್ರಲ್ಲೂ ಇವನ್ ಹೈಟ್ ಇದ್ದ, ಹೈಟ್ ಆಗಿ ಇವನೇ ಕಾಣಿಸ್ಬಿಡೋನು. ಇದು ಹಿಂಗೆ ಕಂಪ್ಲೇಂಟ್ಸ್ ಎಲ್ಲ ಜಾಸ್ತಿ ಇರ್ತಿತ್ತು. ತುಂಬಾ ಮಿಸ್ಚಿಫ್ ಇದಾನೆ, ಹೇಳಿದ ಮಾತು ಕೇಳಲ್ಲ, ತರ್ಲೆ ರೌಡಿ ಅಂತೇಳಿ. ಬಟ್ ನಮಗೆ ಒಂದು ಕಡೆಗೆ ಬೇಜಾರಾಗೋದು, ನಾನು ಲೆಕ್ಚರರ್ ಇದ್ದೀನಿ, ಮನೆಯವ್ರಿಗೂ ಅಷ್ಟೊತ್ತಿಗೆ ಪ್ರಮೋಷನ್ ಆಗಿತ್ತು, ಹೈಸ್ಕೂಲ್ನಲ್ಲಿ ಏನಿದ್ರು ಅವರು ನೆಕ್ಸ್ಟ್ PUC-ಗೆ ಪ್ರಮೋಷನ್ ಆಗಿತ್ತು, ಅವರು ಲೆಕ್ಚರರು, ಇಬ್ರು ಲೆಕ್ಚರರ್ ಆಗಿ ಮಗ ಎಷ್ಟು ರೌಡಿ ತರ ಅಂತಂದ್ರೆ ಏನು ಅವಮಾನ ಅಲ್ವಾ ಸಮಾಜದಲ್ಲಿ ಅಂತೇಳಿ ನಾವಿಬ್ರು ನೊಂದ್ಕೊಳ್ಳಕ್ಕೆ ಆಯ್ತು. ಅಲ್ಲಿಂದ 6ನೇ ಕ್ಲಾಸಿಂದ ಅವನು KV-ಗೆ ಶಿಫ್ಟ್ ಮಾಡಿದ್ವಿ ಅವನನ್ನ. ಯಾಕೋ ಈ ಥರನೇ ಬ್ರ್ಯಾಂಡ್ ಆಗ್ತಾ ಇದೆಯಲ್ಲ, ಬೇಡ ಒಂದೇ ಶಾಲೆನಲ್ಲಿದ್ದರೆ ಕಂಪ್ಲೀಟ್ ರೌಡಿ ಅನ್ನೋದು ಬ್ರ್ಯಾಂಡ್ ಆಗ್ಬಿಡುತ್ತೆ, ಬೇಡ ಸ್ವಲ್ಪ ಶಾಲೆ ಚೇಂಜ್ ಮಾಡೋಣ ಅಂತೇಳಿ 6ನೇ ಕ್ಲಾಸ್ ಅಷ್ಟೊತ್ತಿಗೆ ಕುದುರೆಮುಖ KV ಏನಿದೆ ಅದು ಈ ಕಡೆಗೆ ಶಿಫ್ಟ್ ಆಯಿತು. ಸರಿ, 6ನೇ ಕ್ಲಾಸಿಗೆ ಮೊದಲನೇ ಬ್ಯಾಚು, ಇವಂದೇ ಫಸ್ಟ್ ಬ್ಯಾಚು 6ನೇ ಕ್ಲಾಸು. 1ರಿಂದ 6ನೇ ಕ್ಲಾಸು ಶುರು ಮಾಡಿದ್ರು. ಇವನಿಗೆ 6ನೇ ಕ್ಲಾಸಿಗೆ KV ಕೇಂದ್ರೀಯ ವಿದ್ಯಾಲಯ ಶಾಲೆ, ಇವತ್ತು ಡಯಟ್ ಏನಿದೆ ಅಲ್ಲಿ ನಡೀತಾ ಇತ್ತು, ಅಲ್ಲಿಗೆ ಇವನನ್ನು ಅಡ್ಮಿಷನ್ ಮಾಡಿದ್ವಿ. ಆ್ಯಂಡ್ ಇಲ್ಲೂ ಸ್ವಲ್ಪ ಹಾಗೆ ಮಿಸ್ಟಿಫ್ ಇದ್ದ, 6, 7, 8, 9, 10 ಹೀಗೆ ಮಿಸ್ಟಿಫ್ ಇದ್ದ ಅಂತ ಅಂದ್ಕೊಳ್ಳಿ. ಒಂದು ಘಟನೆ ಒಂದು ನಾನು ನೆನ್ಪು ಮಾಡ್ಕೊಳ್ಬೇಕು. 10ನೇ ಕ್ಲಾಸ್ನಲ್ಲಿ ಎಷ್ಟು ಗಲಾಟೆ ಮಾಡಿದ್ದ ಅಂತಂದರೆ, ಒಬ್ಬರು ಅವ್ರ ಸಾಂಸ್ಕ್ರಿಟ್ ಟೀಚರ್ ಇದ್ದಾರೆ, ಅವರು 1-2 ಸಲ ಮಧ್ಯದಲ್ಲಿ ಕಂಪ್ಲೇಂಟು ಮಾಡಿದರು. ಒಂದು ದಿವಸ ಅವ್ರ ಅಪ್ಪಂಗೆ ಫೋನ್ ಮಾಡಿದ್ರು ನೇರ, ಇಲ್ಲ ಸರ್, ನಿಮ್ಮ ಮಗನ ನಾವು ಕ್ಲಾಸ್ನಲ್ಲಿ ಕೂರಿಸ್ಕೊಳಕ್ಕಾಗಲ್ಲ, ಕ್ಲಾಸಿಂದ ಆಚೆಗೆ ನಿಲ್ಸಿದ್ದೀವಿ, ನೀವು ಬಂದು ಅವನನ್ನು ಕರ್ಕೊಂಡು ಹೋಗಿ, ಒಂದೇ ಮಾತು ಹೇಳಿದ್ದು. ಇಮಿಡಿಯೇಟಾಗಿ ನಮ್ಮ ಮನೆಯವರು ನನಗೆ ಫೋನ್ ಮಾಡಲಿಲ್ಲ, ನೇರ ಶಾಲೆಗೆ ಬಂದರು. ಶಾಲೆಗೆ ಬಂದು ಟೀಚರ್ ಹತ್ರ ಏನೂ ಮಾತಾಡಲಿಲ್ಲ, ಏನಾಯಿತು ಯಾಕೆ ಏನೂ ಮಾತಾಡಲಿಲ್ಲ. ಹೊರಗೆ ಹಾಕಿದ್ದೀರಾ, ಸರಿ ಬಾರಪ್ಪ ಕುತ್ಕೋಬಾ ಅಂತೇಳಿ ಮಗನ ಕೂರಿಸ್ಕೊಂಡ್ರು ಬೈಕ್ನಲ್ಲಿ, ಸೀದಾ ಮನೆಗೆ ಹೋದರು. ನನಗೆ ವಿಷಯನೇ ಗೊತ್ತಿಲ್ಲ, ಅವರೇ ಎಲ್ಲ ಮಾಡಿದ್ದಾರೆ, ಅಂದರೆ ಹೌ ಈಸ್ ಇಂಟೆಲಿಜೆಂಟ್ ಹೀಸ್ ಅಂತೇಳಿ ಮನೆಗೆ ಕರ್ಕೊಂಡು ಹೋಗಿ ಕೂರಿಸ್ಕೊಂಡ್ರು. ಮಧ್ಯಾಹ್ನ ಒಂದು 12 ಗಂಟೆ 12:30 ಸಂದರ್ಭ ಇರ್ಬೋದು. ಕೂರಿಸ್ಕೊಂಡು ಏನು ಹೊಡಿಲಿಲ್ಲ ಬಡಿಲಿಲ್ಲ. ಸಾಮಾನ್ಯ ಪೇರೆಂಟ್ಸ್ ಆದರೆ ತಪ್ಪು ಮಾಡಿದರೆ ಮಕ್ಕಳು ಹಾಕೊಂಡು ಚಚ್ಚು, ಒಡಿ ಬಡಿ ಎಲ್ಲ ಆಗುತ್ತೆ, ಬಾಯಿಗೆ ಬಂದಂಗೆ ಬೈಯೋದು. ಬಟ್ ಹೌ ಹಿ ಹ್ಯಾಂಡಲ್ಡ್ ದ ಸಿಚುಯೇಷನ್ ಅಂದರೆ, ದೈವಿಕ್ ಏನಾಯ್ತಪ್ಪ ಅಂದರು. ಅವನು ಎಕ್ಸ್ಪ್ಲೇನ್ ಮಾಡ್ದ. ಅಂದರೆ ಕೆಲವು ಅಲ್ಲೇನು ಗ್ರೂಪ್ ಇತ್ತು, ಅವ್ರದ್ದು ಫ್ರೆಂಡ್ಸ್ ಗ್ರೂಪ್ ಇತ್ತು, ಪಾಠ ಮಾಡ್ತಾಯಿದ್ರು, ಇವ್ರು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ, ಇವ್ರು ಸ್ವಲ್ಪ ಮಾತಾಡ್ತಾ ಇದ್ದಾರೆ ಮಕ್ಳುಗಳು, ಹಿಂದ್ಗಡೆ ಏನೋ ತರಲೆ ಮಾಡ್ತಾ ಇದ್ದಾರೆ. ಆ ಟೀಚರಿಗೆ ಅದನ್ನು ಸಹಿಸ್ಕೊಳಕ್ಕಾಗಿಲ್ಲ. ಆಬ್ವಿಯಸ್,
ಯಾವುದೇ ಟೀಚರ್ಗಾಗಲಿ, ನಾನು ಕೂಡ ನನ್ನ ಕ್ಲಾಸ್ನಲ್ಲಿ ಗಲಾಟೆ ಮಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ, ಬೈತೀನಿ, ಹೊಡಿತೀನಿ, ಪನಿಷ್ಮೆಂಟ್ ಏನು ಕೊಡಬೇಕೋ ಕೊಟ್ಟೆ ಕೊಡ್ತೀನಿ. ಆ ಟೀಚರ್ ಕೂಡ ಹಂಗೆ ಮಾಡಿದ್ದಾರೆ. ಇವ್ರಲ್ಲಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ಗಳು ಇವನು ಅಂತನೂ ಅಲ್ಲ, ಇವನ್ ಫ್ರೆಂಡ್ಸು ಎಲ್ಲರೂ ಜೊತೆಗೆ ಸೇರ್ಕೊಂಡು ಆ ಥರ ಮಾಡಿದ್ದಾರೆ. ಇವನು ಮಾಡಿದ್ದಾನೆ, ತಪ್ಪೆ. ಅದನ್ನು ಸರಿ ಮಾಡಬೇಕಲ್ವಾ? ನಮ್ಮ ಮನೆಯವ್ರು ಕರ್ಕೊಂಡು ಬಂದು ಕೂರಿಸ್ಕೊಂಡ್ರಲ್ಲ, ಏನಾಯಿತು ಎಲ್ಲ ಕೇಳಿದ್ರು. ಸರಿ ಅಂತ ಹೇಳಿ ಒಂದು ಹಾಳೆ ತಗೊಂಡ್ರು, ಪೆನ್ ತಗೊಂಡ್ರು, ಬರೆದ್ರು ಎಲ್ಲ. ದಯವಿಟ್ಟು ತಗೋಪ್ಪ ಇದನ್ನು ಓದು ಅಂದರು. ಅವನು ತಗೊಂಡು ಎಲ್ಲ ಓದ್ದ. ನಮ್ಮ ಮನೆಯವ್ರು ಏನು ಮಾಡಿದ್ರು ಗೊತ್ತಾ? ರಾಜೀನಾಮೆ ಪತ್ರವನ್ನು ಅವ್ರ ಕಾಲೇಜಿಗೆ ಬರ್ಕೊಟ್ಟಿದ್ರು. ರಾಜೀನಾಮೆ ಪತ್ರ ಅವರ ವೃತ್ತಿಗೆ. ಇಂದ ತ್ಯಾಗರಾಜ್, ಗೆ ಪ್ರಾಂಶುಪಾಲರು, ಅವರ ಕಾಲೇಜು ಚಿಕ್ಕಮಗಳೂರು. ವಿಷಯ: ನನ್ನ ಮಗನ ಸ್ವಭಾವವನ್ನು, ಗುಣಲಕ್ಷಣಗಳನ್ನು ತಿದ್ದಲಿಕ್ಕೆ ಸಾಧ್ಯವಾಗದೇ ಇರುವಂಥ ತಂದೆ ಒಂದು ಉಪನ್ಯಾಸಕನಾಗಿ ಕೆಲಸ ನಿರ್ವಹಿಸಲು ಅಸಾಧ್ಯ. ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡುತ್ತಿದ್ದೇನೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಮಗನ ಸ್ವಭಾವವನ್ನು ನಾನು ಸರಿ ಮಾಡಲಿಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ವೃತ್ತಿಯಲ್ಲಿ ನಾನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಮುಂದೆ ನನ್ನ ಮಗನನ್ನು ನಾನು ಕಾಳಜಿ ವಹಿಸಬೇಕಾಗಿರೋದ್ರಿಂದ ನಾನು ಈ ವೃತ್ತಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ನನ್ನ ಜೀವನಾಂಶಕ್ಕೆ ನನ್ನ ಪತ್ನಿಯ ವೃತ್ತಿಯೇ ಮುಂದುವರಿಯುತ್ತಿದೆ. ಧನ್ಯವಾದಗಳು ಅಂತ ಹೇಳಿ ಬರೆದು ಇತಿ ವಿಶ್ವಾಸಿ ಅವ್ರು ಸೈನ್ ಹಾಕಿ, ದಯವಿಟ್ಟು ತಗೊಳಪ್ಪ, ನೀನು ಈ ಲೆಟರ್ನ ಓದು, ನೀನು ಈ ಲೆಟರ್ಗೆ ಓಕೆ ಸಮ್ಮತಿ ಅನ್ನೋದಾದರೆ ನಾನು ಇವಾಗ ಇದನ್ನು ಪ್ರಾಂಶುಪಾಲರಿಗೆ ಹೋಗಿ ಕೊಟ್ಟು ಬರ್ತೀನಿ, ನಿಂದೇನು ತಪ್ಪಿಲ್ಲ ಕಣಪ್ಪ, ನಿನ್ನ ನೋಡ್ಕೊಳ್ತೀನಿ, ಆರಾಮಾಗಿರು ನೀನು ಅಂತ ಹೇಳಿ ನಮ್ಮ ಮನೆಯವರು ಅವನಿಗೆ ಓದಿಸಿದ್ರು. ದಟ್ ವಾಸ್ ದ ಟ್ರಾನ್ಸ್ಫಾರ್ಮಿಂಗ್ ಟೈಮ್ ಫಾರ್ ಮೈ ಸನ್. ಅವನಿಗೆ ಏನಾಯಿತು ಗೊತ್ತಿಲ್ಲ, ತುಂಬ ಜೋರಾಗಿ ಹತ್ಬಿಟ್ಟ ಅಪ್ಪನ ಜೊತೆಗೆ. ಜೋರಾಗಿ ಹತ್ತಿ, ಇಲ್ಲ ಅಪ್ಪಾಜಿ, ನಂದೇನು ತಪ್ಪಿಲ್ಲ ಅಪ್ಪಾಜಿ, ನಂದು ವಾಯ್ಸ್ ಜೋರು. ಆ್ಯಕ್ಚುಲಿ ಅವ್ನು ವಾಯ್ಸ್ ಜೋರು, ಅವ್ನು ತಪ್ಪೇನೂ ಇರಲ್ಲ, ಅವನದು ಮನಸ್ಸು ತುಂಬ ಒಳ್ಳೆ ಸ್ವಭಾವ. ಆದರೆ ಅವ್ನ ಮಾತು ಹೊರಟಿರೋದ್ರಿಂದ ಕೇಳಿದವರಿಗೆ ಇವನೇನು ಇಷ್ಟು ರೆಸ್ಪೆಕ್ಟ್ಫುಲ್ಲಾಗೆ ಮಾತಾಡಲ್ವಲ್ಲ, ಎಂಥ ಒರಟೊರಟಾಗಿ ಮಾತಾಡ್ತಾನಲ್ಲ, ಗೌರವ ಕೊಡೋಕ್ಕೆ ಬರಲ್ವಲ್ಲ ಅಂತ ಹೇಳಿ ಅನಿಸ್ತಾ ಇತ್ತು ಟೀಚರ್ಸ್ಗಳಿಗೆ. ಆದರೆ ಮಾನಸಿಕವಾಗಿ ಗೊತ್ತಿರೋರಿಗೆ ಮಾತ್ರ ಗೊತ್ತು ಅವ್ನು ಏನು ಅಂತ ಹೇಳಿ. ಅದು ಇವಾಗ ಅವ್ನು PU ಕಾಲೇಜ್ನಲ್ಲಿ ಅವ್ರಿಗೆ ಗೊತ್ತಾಯಿತು. ಮಂಗಳೂರಿನಲ್ಲಿ ಓದಿಸಿದ್ದಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಆದರೆ ಸ್ಕೂಲ್ನಲ್ಲಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಯಿತು. ಅವಾಗ ಅವ್ನು ಹೇಳ್ಕೊಂಡ, ಅಪ್ಪಾಜಿ ನಂದು ಹಿಂಗಿದೆ, ಹಾಗಾಗಿ ನಾನು ಈ ಥರ ಸ್ವಭಾವ ಅವ್ರಿಗೆ ಗೊತ್ತಾಗಲ್ಲ, ಏನು ಮಾಡೋದು ಅಂತ. ಪಾಪ ಅವನು ಕನ್ವಿನ್ಸ್ ಮಾಡ್ಕೊಂಡ. ಆಯ್ತಪ್ಪ, ನಾಳೆಯಿಂದ ಏನು ಮಾಡ್ತೀಯ ನೋಡು. ಹೊಡಿಲಿಲ್ಲ, ಬೈಲಿಲ್ಲ, ಏಟ ಕೊಡಲಿಲ್ಲ, ತಲೆಗೆ ಮೊಟಕ್ಲಿಲ್ಲ. ಬೀಯಿಂಗ್ ಎ ಫಾದರ್ ಏನು ನಾನು ನಡೆ ತಗೋಬೇಕು. ಆಯ್ತಪ್ಪ, ನಾನು ಇದು ಲೆಟ್ರನ್ನ ನಾಳೆ ಬೆಳಿಗ್ಗೆವರೆಗೂ ಇಲ್ಲೇ ಇಟ್ಟಿರ್ತೀನಿ ಟೇಬಲ್ ಮೇಲೆ, ನಿನ್ನ ಡಿಸಿಷನ್ಸ್ ಏನು ತಗೊಳ್ತೀಯ ತಗೋ, ಅದ್ರ ಮೇಲೆ ನಾವು ಮುಂದುವರಿಯೋಣ ಅಂತೇಳಂದರು. ಇಲ್ಲ ಅಪ್ಪಾಜಿ. ಮತ್ತು ನನ್ನ ಮಗ ಹೇಗೆ ಅಂದರೆ ಓದೋದ್ರಲ್ಲಿ ಕಡಿಮೆ ಇಲ್ಲ, ಯಾವತ್ತೂ ಹಿಂದೆಟ್ಟು ಬಿದ್ದಿದ್ದೇ ಅಲ್ಲ. ಫಸ್ಟಿಂದನೂ ಇರ್ಬೋದು, 6th, 7th, 8th, 9th ಎಲ್ಲದರಲ್ಲೂ ಓದೋದ್ರಲ್ಲಿ ಹಿ ವಾಸ್ ದ ಟಾಪರ್. ಹಾಗಾಗಿ ನಮಗೆ ಅವನ ಮೇಲೆ ಒಂದು ಒಲವು. ಓದೋ ಕಡೆ ಚೆನ್ನಾಗಿದ್ದಾನೆ, ಹಾಗಾಗಿ ಮಿಸ್ಚೀಫ್ ಮಾಡಿದ್ರೆ ಏನಂತೆ, ಕೃಷ್ಣನೇ ಅದಕ್ಕೆ ಸಾಕ್ಷಿ ಇಲ್ವಾ? ಎಷ್ಟು ಮಿಸ್ಚೀಫ್ಗಳನ್ನ ಕೃಷ್ಣ ಮಾಡಿಲ್ಲ. ಅದಕ್ಕೆ ನಾವು ಅವನಿಗೆ ದೈವಿಕ್ ಕೃಷ್ಣ ಅಂತ ಹೆಸರಿಟ್ಟಿರೋದು. ಇಸ್ ನಾಟ್ ಜಸ್ಟ್ ದೈವಿಕ್, ಈಸ್ ದೈವಿಕ್ ಕೃಷ್ಣ. ಎಷ್ಟೇ ಮಿಸ್ಚೀಫ್ ಇದ್ರೂ ಕೂಡ ಬುದ್ಧಿವಂತಿಕೆ ಏನು ಮಾಡಬೇಕು, ಚತುರತೆ ಅನ್ನೋದೇನಿದೆ, ಆ ಇಂಟೆಲಿಜೆನ್ಸ್ ಏನಿದೆ, ಅದು ಅವನಲ್ಲಿದೆ. ಅದು ನಮಗೆ ಗೊತ್ತಿತ್ತು. ಹಾಗಾಗಿ ಅವನನ್ನು ಮೌಲ್ಡ್ ಮಾಡೋದು ಹೇಗೆ, ಅದಕ್ಕೆ ಇದೊಂದು ಬಾಣ ನಾವು ಅಸ್ತ್ರವನ್ನು ಉಪಯೋಗಿಸಿದ್ದು. ಬಟ್ ಆ ಅಸ್ತ್ರ ಸರಿಯಾದ ಸಮಯಕ್ಕೆ ಅವನಿಗೆ ಸಿಕ್ತು. ಹಿ ಟ್ರಾನ್ಸ್ಫಾರ್ಮ್ಡ್ ಅ ಲಾಟ್ ಫ್ರಮ್ ದೇರ್. ಅಂದರೆ ನಾವು ನೋಡ್ತಾ ಇರ್ತೀವಿ, ಪೇರೆಂಟ್ಸ್ ಎಲ್ಲ ಇವತ್ತು ಏನೇ ಆದರೂ ಸಣ್ಣ ಪುಟ್ಟ ಇದಕ್ಕಾದರೆ ಮನೇಲಿ ಕಿರಿಕಿರಿ ಉಂಟು ಮಾಡಿ ಏನೇನೋ ಒಂದು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು, ಬೈಯೋದು, ಹೊಡೆಯೋದು, ಇನ್ನೊಂದೇನೋ ನಿಂದನೆ ಮಾಡೋದು, ರೂಮಲ್ಲಿ ಕೂಡ ಹಾಕೋದು, ಇಲ್ಲ ಮನೆಯಿಂದ ಆಚೆ ಕಳಿಸ್ತೀನಿ ಅನ್ನೋದು, ಹಾಸ್ಟೆಲಿಗೆ ಹೋಗಿ ಸೇರಿಸೋದು. ಆ ರೆಸ್ಪಾನ್ಸಿಬಲ್ ಪೇರೆಂಟ್ಹುಡ್ಗೆ ನಾಗಶ್ರೀ ತ್ಯಾಗರಾಜ್ ಮಾಮಿ ಆಗಿರಲಿ ಅಥವಾ ತ್ಯಾಗರಾಜ್ ಮಾಮ ಅವರಾಗಿರಲಿ ಯಾವ ಥರ ಒಂದು ಕರೆಕ್ಟ್ ಟೈಮಿಗೆ ಯಾವ ಥರ ಟ್ರಾನ್ಸ್ಫಾರ್ಮ್ ಮಾಡ್ಬೇಕಂತ ನೀವು ಅದು ಮಾಡಿದ್ದಕ್ಕೆ ಇವತ್ತು ಒಂದು ಸಮಾಜಕ್ಕೆ ಆಸ್ತಿಯಾಗೂ ಕೂಡ ದೈವಿಕ್ ಕೃಷ್ಣ ಹೌದು, ದೇಶದ ಒಳ್ಳೆ ಪ್ರಜೆ ಆದ್ರೆ ಸಾಕು ಅಂತ ಇದ್ದಾರೆ. ಸೊ ಇದು ನಮ್ಗೆಲ್ಲರಿಗೂ, ಎಲ್ಲ ಪೇರೆಂಟ್ಸ್ ಯಾರ್ಯಾರು ಇದನ್ನ ನೋಡ್ತಾ ಇದ್ದೀರಾ, ನಮ್ಮ ಮಕ್ಕಳನ್ನ ಆದಷ್ಟು ಫ್ರೆಂಡ್ಸ್ ಥರ ಮಾಡ್ಕೊಂಡು, ನಾನು ಎಷ್ಟೋ ಸಲ ನೋಡಿದ್ದೀನಿ, ನೀವು ಇದೆಲ್ಲ ಹೇಳ್ಬೇಕಾದ್ರೆ ನಂಗೇನು ಪಿಕ್ಚರ್ಸ್ ಬರ್ತೈತಂದ್ರೆ, ಮಾಮ ಮತ್ತು ದೈವಿಕ್ ಅವರು ಇಬ್ರು ಫ್ರೆಂಡ್ಸ್, ಟೆನ್ನಿಸ್ ಆಡಕ್ಕೆ ಹೋಗ್ತಾರೆ, ಜೊತೆಗೆ ಹೋಗ್ತಾರೆ, ಅವೆಲ್ಲ ನೋಡಿದ್ದೀನಿ. ಈ ಥರ ಒಂದು ಫೇಸ್ ಇದೆಯಾ ಅಂತ ನಂಗೆ ಇದು ಕೇಳ್ಮೇಲೆ ಗೊತ್ತಾಯ್ತು. ಇದೆಲ್ಲ ಆದ್ಮೇಲೆ ಅವ್ರು ಅಷ್ಟು ಫ್ರೆಂಡ್ಸ್ ಆಗಿದ್ದು. ಸೊ ಫ್ರೆಂಡ್ಶಿಪ್ ಅಲ್ಲೂ ಪೇರೆಂಟ್ಸ್ ಫ್ರೆಂಡ್ಸ್ ಆಗೂ ಇರ್ಬೋದು ಅನ್ನೋಕೆ ಇದು ನಿಜವಾದ ಉದಾಹರಣೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೋ ನೈಸ್. ಹೋಗ್ತಾ ಹೋಗ್ತಾ ನೀವು ಕೆಲಸ ಮಾಡ್ತಾ ಹೋದ್ರಿ, ಜೊತೆಗೆ ಮಕ್ಕಳೆಲ್ಲ, ಮನೆ ತುಂಬಾ ಮಕ್ಕಳಿದ್ರು, ಎಲ್ಲ ಸಂಸಾರ ಚೆನ್ನಾಗೇ ಇತ್ತು, ಎಲ್ಲ ಮಾಡ್ತಾ ಇದ್ರಿ. ಆದ್ರೆ ಇನ್ನೂ ನಿಮಗೆ ಹಸಿವು
ನಾನು ಇನ್ನೂ ಓದಬೇಕು, ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಅಧ್ಯಯನ, ಇನ್ನೂ ಡೀಪ್ ಸ್ಟಡೀಸ್ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ರೋ ಏನೋ ಗೊತ್ತಿಲ್ಲ. ಸೊ 2017-18 ಎಷ್ಟೋ ಜನಕ್ಕೆ ಇದು ಬಾಹ್ಯವಾಗಿ ಗೊತ್ತಲ್ಲೇ ಇರ್ಬೋದು, ಗೋಲ್ಡ್ ಮೆಡಲಿಸ್ಟ್ ಆಗಿ ನೀವು ರ್ಯಾಂಕನ್ನು ಹೊರಗೆ ತರ್ತೀರಾ ಮಾಸ್ಟರ್ಸಲ್ಲಿ. ಸೊ ಆ ಕತೆ ಹಿನ್ನೆಲೆ ಹೆಂಗಿತ್ತು, ಅದಕ್ಕೆ ಕಾರಣಭೂತರಾದಂಥವ್ರು ಏನು, ಅದ್ರದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಹೌದು, MTechಗೆ ಸೇರ್ಕೊಳ್ಬೇಕಾಯ್ತು. ಆದರೆ ನೀ ಹೇಳ್ದಂಗೆ ಒಂದು ಓದೋ ಹಸಿವು ಒಂದು 50% ಅಂತೂ ಇತ್ತು. ಆದರೆ ಓದಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಯಾವಾಗ ಬಂತು ಅಂತಂದರೆ ನಮ್ಮ ವೃತ್ತಿಯಲ್ಲಿ ಪದೋನ್ನತಿ ಅಂತ ಹೇಳಿರುತ್ತೆ, ಐ ಮೀನ್ ಪ್ರಮೋಷನ್ಸ್. ಸೊ ಪ್ರಮೋಷನ್ ಆಗಬೇಕು ಅಂತಂದರೆ ಡಬಲ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಸೊ ಹಾಗಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ, ಸರಿ ನಾನು ಮಾಡ್ಬಿಡೋಣ ಅಂತ ಹೇಳಿ ನಾನು ಮಾಸ್ಟರ್ ಡಿಗ್ರಿಗೆ ಸೇರ್ಕೊಂಡೆ 2016ರಲ್ಲಿ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಹುಟ್ಟಿದ್ಲು, 2013 ಡಿಸೆಂಬರ್ 8 ಗ್ರೀಷ್ಮ ಹುಟ್ಟಿದ್ಲು. ಅವಳು ಹುಟ್ಟಿ 3 ವರ್ಷ ಅಷ್ಟೇ ಆಗಿತ್ತು. ನನಗೊಂದು ಕ್ವೆಶ್ಚನ್ ಮಾರ್ಕು ಇತ್ತು, 3 ವರ್ಷ ಅಷ್ಟೇ ಇದೆ ಇವಳಿಗೆ, ಇವಳನ್ನು ನೋಡಿಕೊಂಡು ನಾನು ಓದೋದು ಹೆಂಗೆ ನಿಭಾಯಿಸ್ಲಿ, ಕಷ್ಟ ಆಗ್ಬೋದು. ಹೌದು, ಇವಾಗ ನಮ್ದು ಅಂತಾನೆ ಒಂದು ಮನೆ ಇದೆ, ಮನೆ ನಿಭಾಯಿಸ್ಬೇಕು, ಗಂಡನ ಬುತ್ತಿ, ಮಗನ ಒಂದು ಓದು, ಮಗನ್ಗೂ ಊಟ ತಿಂಡಿ, ಮಗಳನ್ನ ಕೂಡ ಊಟ ತಿಂಡಿ ನೋಡ್ಕೋಬೇಕು, ಹೇಗೆ ಕಾಲೇಜಿಗೆ ಹೋಗ್ಬೇಕು ನಾನು, ಸಂಸಾರ ಕಾಲೇಜು ಹೇಗೆ ಅಂತ ಹೇಳಿ. ಅಷ್ಟೊತ್ತಿಗೆ ಅನಿವಾರ್ಯತೆ ಬಂತು, ಪದೋನ್ನತಿ ಆಗಬೇಕು, ಪ್ರಮೋಷನ್ಸ್ಗೆಲ್ಲ ಮುಂದೆ ಹೆಲ್ಪ್ ಆಗುತ್ತೆ, ಬೇಕೇ ಬೇಕಾಗುತ್ತೆ ಅಂತೇಳಿ. ಸರಿ, ಒಂದು ಪ್ರಮೋಷನ್ ಬೇಕಾಗುತ್ತೆ ಅಂದಾಗ ಅದೇ ಸ್ಥಾನದಲ್ಲಿ ಗೂಟ ಹೊಡ್ಕೊಂಡು ಕೂರಬಾರ್ದು, ನದಿ ಹಾಗೆ ಮುಂದೆ ಹರಿಬೇಕು ಅಂತಂದಾಗ ನಾವು ಅದಕ್ಕೆ ಮೂಲ ಸವಲತ್ತುಗಳನ್ನು, ಏನು ರಿಸೋರ್ಸ್ಗಳನ್ನು ಪಡ್ಕೋಬೇಕು, ಆ ಸ್ಕಿಲ್ಗಳನ್ನು ತಗೊಳ್ಬೇಕು. ಸರಿ, MTechಗೋಸ್ಕರ PGCET ಬರೆದೆ. PGCET ಬರೆದು MTechಗೆ ಜಾಯಿನ್ ಆಗಿ ಅದೇ AITಗೆ ಮತ್ತದೇ ಅವತ್ತು BE ಓದುವಾಗ ನಮ್ಮ ಅಜ್ಜ ಏನ್ ಕಂಡೀಷನ್ ಹಾಕಿದ್ರು, ಓದಿದ್ರೆ AITಯಲ್ಲಿ ಓದಬೇಕು ಅಂತ, MTech ಓದುವಾಗ ನಮ್ಮ ಮನೆಯವ್ರ ಕಂಡೀಷನ್ ಹಾಕಿದ್ರು, ನೋಡು ನಾವು ಹೊರಗಡೆಗೆಲ್ಲೂ ಹೋಗಂಗಿಲ್ಲಮ್ಮ, ನನಗೆ ಏನು ಮಾಡಕ್ಕಾಗಲ್ಲ. ಬಿಕಾಸ್ ಮಕ್ಕಳು ಕೂಡ ಇದ್ರು, ಈ ತರ ಎಲ್ಲ ಅವ್ರು ನೋಡಿರ್ತಾರೆ. ಹೌದು, ಮನೇಲಿ ಈಗ ಟೈಮಿಂಗ್ಸ್ ಆಗಿ ಮದರ್ ಆಗು ನೀವು ಕೊಡ್ಬೇಕಿತ್ತು. ಖಂಡಿತ ಆ ಟೈಮ್ ಆಗಿ ಏನಂದ್ರು, MTech ಮಾಡ್ಬೋದಾ, ಮಾಡೋ ಅವಶ್ಯಕತೆ ಇದೆಯಾ, ಆ ತರ ಏನೋ ಪ್ರಶ್ನೆ ಇಲ್ಲ. ಆ ತರ ಪ್ರಶ್ನೆ ಮಾಡ್ಲಿಲ್ಲ, ಯಾಕಂದ್ರೆ ಹಿ ಈಸ್ ಆಲ್ಸೋ ಇನ್ ದಿ ಪ್ರೊಫೆಷನ್ ಅಲ್ವಾ. ಸೊ ಪ್ರೊಫೆಷನ್ ಅಲ್ಲಿ ಮಾಸ್ಟರ್ ಡಿಗ್ರಿದು ಹೌದು ಇಂಪಾರ್ಟೆನ್ಸ್ ಗೊತ್ತು, ಮಹತ್ವ ಗೊತ್ತು, ಆಯ್ತು ಮಾಡು ಹೂ ಅಂತಾರಷ್ಟೇನೆ. ಬಟ್ ಸಪೋರ್ಟಿವ್ ಅಂತ ಇರ್ತಾರಲ್ವಾ, ಆ ಸಪೋರ್ಟಿವ್ನೆಸ್ಸು ಇಮೋಷನಲ್ ಸಪೋರ್ಟ್ ಅಷ್ಟೇ ಬಿಟ್ರೆ ಮನೆಯಲ್ಲಿ ಯಾವ್ದು ಕೆಲಸಗಳಲ್ಲಿ ಸಪೋರ್ಟ್ ಅಲ್ಲ. ತಿಂಡಿ ಮಾಡ್ಕೊಡು, ಬಂದ ತಕ್ಷಣ ಕಾಫಿ ಮಾಡ್ಕೊಡು, ಆ ಥರದ್ದೆಲ್ಲ ಸಪೋರ್ಟ್ ಇಲ್ಲ. ಬಟ್ ಅದು ಕೂಡ ನನ್ನಲ್ಲೊಂದು ಮನಸ್ಸಿನಲ್ಲಿದೆ, ನಾನು ಏನಾದರೂ ಹೊರಗಡೆ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಏನೋ ಒಂದು ಡಿಗ್ರಿ ಮಾಡ್ತಾ ಇದ್ದೀನಿ, ಏನೇ ನಂದು ಪರ್ಸ್ನಲ್ ಆಕ್ಟಿವಿಟಿ ಅಂತ ಇದ್ರೆ ಅದನ್ನು ನಾನು ಯಾವಾಗ ಮಾಡಬೇಕು, ನನ್ನ ತಾಯಿ ಧರ್ಮವನ್ನು ಪಾಲಿಸಿದ ನಂತರವೇ, ನನ್ನ ಸತಿ ಧರ್ಮವನ್ನು ಪಾಲಿಸಿದ ನಂತರವೇ, ನನ್ನ ಮನೆಯ ಗೃಹಿಣಿ ಧರ್ಮವನ್ನು ಪಾಲಿಸಿದ ನಂತರ ನನ್ನ ಒಂದು ಕಾರ್ಯ. ಅದನ್ನು ನಾನು ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಹಿತ್ತಾಳೆ ಇದ್ರ ಮೇಲೆ ತಾಮ್ರ ಶಾಸನದ ಥರ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಮನೆಯವ್ರಿಗೆ ಹೇಳಿದೆ, ಹೀಗೆ ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ, ನಾನು MTechಗೆ ಒಂದು ನಾನು ಮಾಡಬೇಕು, ಸೇರ್ಕೊಳ್ಬೇಕು ಅಂತ. ಅವ್ರಿಗೆ ಪ್ರೊಫೆಷ್ನಲ್ ಇಂಪಾರ್ಟೆನ್ಸ್ ಗೊತ್ತಲ್ಲ, ಆಯಿತು ಹೋಗು, ಆದರೆ ಕಂಡೀಷನ್ ಅದೇ, ಏನೋ ಬೇರೆ ಊರಿಗೆ ಹೋಗಂಗಿಲ್ಲ, ಚಿಕ್ಕಮಂಗ್ಳೂರಿನಲ್ಲಿ AITನಲ್ಲಿ ಇದ್ರೆ ಮಾಡಮ್ಮ, ಇಲ್ಲಾಂದ್ರೆ ಬೇಡ ಅಂತ. ಸರಿ, ಏನೋ ಪುಣ್ಯಕ್ಕೆ ಅದೇನೋ ನಮಗೆ AIT ಒಂಥರ ನನ್ನ ಜೀವನಕ್ಕೆ ವರದಾನ ಅಂತೇಳಿ ಅನ್ಸುತ್ತೆ. ಒಂದೇ ಒಂದು ಬ್ರಾಂಚು ENSನಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಅಂತೇಳಿ ಒಂದು ಬ್ರಾಂಚ್ ಇತ್ತು. ತುಂಬ ಕಡಿಮೆ ಅಡ್ಮಿಷನ್ನು, ನಮ್ಮ ಬ್ಯಾಚ್ನಲ್ಲಿ 4 ಜನ. ಆ್ಯಂಡ್ ಯು ಬಿಲೀವ್ ಇಟ್ ಆರ್ ನಾಟ್, ಆ 4 ಜನ ಹುಡುಗಿರೆ. MTechನಲ್ಲೂ ಕೂಡ ನಾನು ಓದೋವಾಗ 4 ಜನ ನಾವು ಹುಡುಗಿರಿದ್ದು. ಅದರಲ್ಲಿ 2 ನಾನು ಡಿಪ್ಲೊಮಾ ಕಾಲೇಜ್ನಲ್ಲಿ DACGನಲ್ಲಿ ವರ್ಕ್ ಮಾಡುವಾಗ ಸ್ಟೂಡೆಂಟ್ಸ್ ಯಾರಿದ್ರು, ಅದೇ ಸ್ಟೂಡೆಂಟ್ಸ್ ನನಗಿಬ್ರು ನನ್ನ ಜೊತೆಗೆ, ನನ್ನ ಸಹ ವಿದ್ಯಾರ್ಥಿಗಳ ಜೊತೆ ತರ ಓದಿದ್ದು ನಾವು. ಸ್ಟೂಡೆಂಟ್ ಮತ್ತೆ ನೀವು ಅಲ್ಲಿನ ಒಂದು ಸ್ಟೂಡೆಂಟ್ಸ್ ಆಗಿದ್ವಿ. ಹಾಗಾಗಿ ಅದೊಂಥರ ವಾತಾವರಣ ತುಂಬಾ ಚೆನ್ನಾಗಿತ್ತು. ಹಾಗಾಗಿ MTech ಆಯಿತು. MTech ಓದೋವಾಗ ಒಂದು ದಿವಸ ಕಾರಿಡಾರ್ನಲ್ಲಿ ಫಸ್ಟ್ ಸೆಮ್ ಅಷ್ಟೇ ಮುಗ್ದಿತ್ತು, ಇನ್ನು ಸೆಕೆಂಡ್ ಸೆಮ್ ಕ್ಲಾಸಸ್ ಶುರುವಾಗಿತ್ತು. ಕಾರಿಡಾರ್ನಲ್ಲಿ ಹೋಗ್ತಾ ಇದ್ದೆ, ಎದುರುಗಡೆ ಪ್ರಿನ್ಸಿಪಲ್ ಬಂದರು. ಪ್ರಿನ್ಸಿಪಲ್ ಸುಬ್ರಾಯ್ ಸರ್ ಗೊತ್ತಿರ್ಬೋದು. ಸುಬ್ರಾಯ್ ಸರ್ ಎದುರುಗಡೆಯಿಂದ ಬಂದರು, ತುಂಬ ಮುಂಚೆಯಿಂದಲೂ ಪರಿಚಯನೂ ಇತ್ತು. ವಿಶ್ ಮಾಡಿದೆ, ಗುಡ್ ಮಾರ್ನಿಂಗ್ ಸರ್ ಅಂತೇಳಿ. 11:30 ಬೆಳಗಿನ ಜಾವ. ಗುಡ್ ಮಾರ್ನಿಂಗ್ ಸರ್ ಅಂದರು. ಗುಡ್ ಮಾರ್ನಿಂಗ್ ನಾಗಶ್ರೀ, ಹೌ ಆರ್ ಯು, ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ, ಲೈಬ್ರರಿನಲ್ಲಿ ಪುಸ್ತಕ ಎಲ್ಲ ಸಿಗ್ತಾ ಇದೆ ಅಲ್ವಾ? ಹಾಂ ಸರ್, ಎಲ್ಲ ಸಿಗ್ತಾ ಇದೆ. ಯಾವುದಾದ್ರೂ ಪುಸ್ತಕ ಬೇಕಾದರೆ ಹೇಳು, ನಾನು ತರಿಸ್ಕೊಡ್ತೀನಿ, ನೀನು ಅದಕ್ಕೆಲ್ಲ ಶ್ರಮ ಪಡಬೇಡ, MTechಗೆಲ್ಲ ತುಂಬ ದೊಡ್ಡ ಪುಸ್ತಕಗಳೇ. ಇಸ್ ವೆರಿ ಸಪೋರ್ಟಿವ್. ಅಷ್ಟೆಲ್ಲ ಮಾತಾಡಿದ್ಮೇಲೆ ಫಸ್ಟ್ ಸೆಮ್ ರಿಸಲ್ಟ್ ಬಂದಿರಬೇಕಲ್ವಾ? ಹಾಂ ಸರ್ ಬಂದಿದೆ, SGPA ಎಷ್ಟು 8.5 ಏನೋ ಆಗಿದೆ ಸರ್. SGPA 10ಗೆ ಬರುತ್ತೆ, 8.5 ಆಗಿದೆ. ಓ ಗುಡ್ ನಾಗಶ್ರೀ, ಐ ಆಮ್ ಎಕ್ಸ್ಪೆಕ್ಟಿಂಗ್ ರ್ಯಾಂಕ್ ಫ್ರಮ್ ಯು ಅಂದರು. ಒಂದೇ ವಾಕ್ಯ ಕನ್ನಯ್ಯ, ಐ ಆಮ್ ಎಕ್ಸ್ಪೆಕ್ಟಿಂಗ್ ರ್ಯಾಂಕ್ ಫ್ರಮ್ ಯು ನಾಗಶ್ರೀ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ನಾನೆಲ್ಲ ಟೀಚರ್ಸ್ಗೂ ಹೇಳಿರ್ತೀನಿ, ಪಾಠ ಎಲ್ಲ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ, ರೀಡ್ ವೆಲ್, ಸ್ಟಡಿ ವೆಲ್, ಗೆಟ್ ಮಿ ಅ ರ್ಯಾಂಕ್ ಫಾರ್ ದಿಸ್ ಕಾಲೇಜ್ ಅಂದರು.
ಆ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ನಾನು. ಅಷ್ಟು ದೊಡ್ಡ ಕಾಲೇಜಿನ ಅಷ್ಟು ಅನುಭವ ಇರುವಂಥ ಒಬ್ಬ ಪ್ರಿನ್ಸಿಪಲ್, ಐ ಆಮ್ ನೋವೇರ್ ಹಿಯರ್, ಹೀ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಮೀ. ಅದು ಅಷ್ಟು ನಂಬಿಕೆ ಇಟ್ಕೊಂಡು ರ್ಯಾಂಕ್ ತಗೊಳ್ತೀಯಾ, ನಿನ್ನಲ್ಲಿ ಕೇಪಬಲ್ ಇದೆ, ನೀನು ಮಾಡ್ತೀಯಾ ಅಂತೇಳಿ ಹೇಳಿದ್ದಾರೆ ಅಂದಾಗ ಹಿ ಹ್ಯಾಸ್ ಫೌಂಡ್ ಸಮಥಿಂಗ್ ಇನ್ ಮೀ ಅಲ್ವಾ, ವಿಚ್ ಐ ಮೈಸೆಲ್ಫ್ ಕುಡಂಟ್ ಐಡೆಂಟಿಫೈ ಮೈಸೆಲ್ಫ್. ಹಿ ಹ್ಯಾಸ್ ಫೌಂಡ್ ಇಟ್. ಓಕೆ, ಲೆಟ್ ಮೀ ರಿಸರ್ಚ್ ಅಬೌಟ್ ಇಟ್, ಲೆಟ್ ಮೀ ವರ್ಕ್ ಆನ್ ಇಟ್ ಅಂತ ಹೇಳಿ ಅಲ್ಲಿಂದ ಆರಂಭ ಆಯಿತು. 2ನೇ ಸೆಮ್ಮಿಂದ ನನ್ನ ರ್ಯಾಂಕ್ ಬೇಟೆ ಆರಂಭ ಆಯಿತು. ರ್ಯಾಂಕ್ ಅನ್ನೋದಕ್ಕಿಂತ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಚಂದ ಓದಬೇಕು, ಯಾವುದೇ ಡೌಟ್ ಇದ್ರೂ ಕೇಳ್ಕೋಬೇಕು. ಫಸ್ಟ್ ಸೆಮ್ನಲ್ಲಿ ನಾರ್ಮಲಾಗೆ ಓದ್ತಾ ಇದ್ದೆ. ಯಾವಾಗ ಒಂದು ಮಾತು ನೋಡಿ, ಒಂದು ಚಿಕ್ಕ ಕಿಡಿ, ನಮ್ಮ ಕಣ್ಣನ ಮಾಮ ಯಾವಾಗಲೂ ಒಂದು ಸಾಹಿತ್ಯದಲ್ಲಿ ಮಾತು ಹೇಳ್ತಾರೆ, ಮಾತಿಗೆ ಮಾತು ಸೇರಿದರೆ ನುಡಿ, ತಾಕಿದರೆ ಕಿಡಿ. ಅದು ಮಾತಿಗೆ. ಆದರೆ ಇದು ಛಲಕ್ಕೆ ಇನ್ನೊಂದು ಕಿಡಿ ಹೊತ್ಸಿದ್ರು. ನೀನು ಮಾಡಬೇಕು, ನಾನು ಮಾಡಬೇಕು, ನಾನು ರ್ಯಾಂಕ್ ತಗೋಬೇಕು. ಮೋಟಿವೇಶನ್ ಪುಷ್ ಎಲ್ಲೋ ಒಂದ್ ಕಡೆ ಕ್ರಿಯೇಟ್ ಆಗುತ್ತೆ. ಅದನ್ನ ನಾವು ಎಲ್ಲಿಗೆ ತೆಕೊಂಡು ಹೋಗ್ತೀವಿ? ಎಸ್, ಜಸ್ಟ್ ಎ ಮೊಮೆಂಟ್, ಜಸ್ಟ್ ಒನ್ ಸೆಂಟೆನ್ಸ್. ನೀವು ಅದನ್ನ ಲೈಟ್ ಆಗಿ ತೆಕೊಂಡಿದ್ರೆ ಬಹುಶಃ ನೀವು ಅದನ್ನ ಸೀರಿಯಸ್ ಆಗಿ ತೆಕೊಂಡಿದ್ರೋ ಇಲ್ಲೋ. ಹೌದೌದು, ಬಹುಶಃ ಇನ್ಯಾವುದೋ ಬೇರೆ ಸಂದರ್ಭದಲ್ಲಿ ಅಯ್ಯೋ ಅವ್ರಿಗೇನು ಬಿಡೋ ರ್ಯಾಂಕ್ ತಗೋ ಅಂತ ಹೇಳ್ತಾರೆ, ನಮ್ಮ ಮನೆ ಪರಿಸ್ಥಿತಿ ಏನು ಗೊತ್ತೋ, ಈ ಕಡೆ ಕಾಲೇಜು, ಈ ಕಡೆ ಗಂಡ ಮಕ್ಳನ್ನೆಲ್ಲ ನೋಡ್ಕೊಂಡು ರ್ಯಾಂಕ್ ತಗೊಳ್ಳೋದೇನು ಸುಲಭನಾ, ಅಯ್ಯೋ ಅವ್ರು ಹೇಳ್ತಾರೆ ಅನ್ನೋದಕ್ಕೆಲ್ಲ ನಾವು ಸೊಪ್ಪಾಗ್ತಾ ಹೋದ್ರೆ ಜೀವನ ಆಗಲ್ಲ, ಇಗ್ನೋರ್ ಮಾಡ್ಬೋದಾಗಿತ್ತು. ಬಟ್ ಆ ಸರ್ರು ಆ ಹೇಳ್ದಂಥ ವಾಕ್ಯ, ಹೇಳ್ದಂಥ ಪಿಚ್ಚು, ಹೇಳ್ದಂಥ ಸಂದರ್ಭ ನನ್ನ ಮೆದುಳಿಗಲ್ಲ, ನನ್ನ ಹೃದಯಕ್ಕೆ ಹೊಟ್ಟೋಯ್ತು. ನನ್ನ ಹೆಸರು ಗ್ರೀಷ್ಮಾ, ನಾನು 7ನೇ ತರಗತಿಲಿ ಓದ್ತಿದ್ದೀನಿ. ಅಮ್ಮ ನನಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆದರೂ ಅವರು ಎಲ್ಲ ಪ್ರೋಗ್ರಾಮಿಗೆ ಚೆನ್ನಾಗಿ ಆ್ಯಂಕರಿಂಗ್ ಎಲ್ಲ ಮಾಡ್ತಾರೆ. ಅವ್ರು ನನಗೆ ಇನ್ಸ್ಪಿರೇಷನ್ ಆಗಿದ್ದಾರೆ, ಓದೋದಕ್ಕೆ, ಮಾತಾಡೋದಕ್ಕೆಲ್ಲದಕ್ಕೂ. ನನ್ನ ಹೆಸರು ದಿಶಿತಾ ಗೋಪಾಲ್, ನಾನು 10ನೇ ತರಗತಿ ಓದಿದ್ದೀನಿ. ನನಗೆ ದೊಡ್ಡಮ್ಮ ಆಗಬೇಕು. ಸೊ ನಾನು ಅಲ್ಲಿಂದ ದೊಡ್ಡಮ್ಮನ ಇನ್ಸ್ಪಿರೇಷನ್ ಆಗಿ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀನಿ. ಸೊ ಅವ್ರ ಜೊತೆನೇ ಜಾಸ್ತಿ ಮಾತಾಡ್ತೀನಿ ಎಲ್ಲರ ಜೊತೆನೂ. ಸೊ ಓದೋಕ್ಕೆಲ್ಲ ಜಾಸ್ತಿ ಹೆಲ್ಪ್ ಮಾಡ್ತಾರೆ. ತುಂಬ ಇನ್ಸ್ಪಿರೇಷನ್ ಆಗಿದ್ದೀನಿ ಅವರಿಂದ. ಆಲ್ ದ ಬೆಸ್ಟ್ ಅಮ್ಮ. ಆಲ್ ದ ಬೆಸ್ಟ್ ದೊಡ್ಡಮ್ಮ. ಅಲ್ಲಿಂದ ಸೆಕೆಂಡ್ ಸೆಮ್ಮಿಂದ ಐ ವಾಸ್ ಟೂ ಸೀರಿಯಸ್ ಅಬೌಟ್ ಮೈ ಸ್ಟಡೀಸ್, ಐ ವಾಸ್ ಟೂ ಸೀರಿಯಸ್ ಅಬೌಟ್ ಮೈ ಎಕ್ಸಾಮ್ಸ್. ಬರ್ದಿದ್ದೆ. ನನಗೆ ಇವತ್ತಿಗೂ ಎಮ್.ಟೆಕ್ ಕೆಲವು ಪುಸ್ತಕ ಎಲ್ಲ ನೋಡೋಕ್ಕಾಗದೆ ನಾನು ಅದನ್ನು ರದ್ದಿಗೆ ಕೊಟ್ಟೆ. ಪುಸ್ತಕಗಳಲ್ಲಿ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇಟ್ ವಾಸ್ ಅ ಲಾಂಗ್ ಡಿರೈವೇಷನ್ಸ್. ಎಲ್ಲ ಡಿರೈವೇಷನ್ಸ್ಗಳನ್ನು ಒಂದು ಪುಸ್ತಕದಲ್ಲಿ ಲಾಂಗ್ ಡಿರೈವೇಷನ್ಸ್, 2 ಪುಟದ ಗಟ್ಟಲೆ ಡಿರೈವೇಷನ್ಸ್ಗಳು ಬರೋದು. ಬರೆದು ಕಲ್ತಿದ್ದೀನಿ. ಕಲ್ತಿದ್ದೀನಿ ಓನ್ಲಿ ಟು ಗೆಟ್ ದ ಮಾರ್ಕ್ಸ್ ಆ್ಯಂಡ್ ಆಲ್ಸೋ ನಾಲೆಡ್ಜ್. ಅದನ್ನು ನಾನು ತೆಗಳಲ್ಲ, ಬಟ್ ಮಾರ್ಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತೇಳಿ. ಸೊ ಅಟ್ ಲಾಸ್ಟ್ 2018ರಲ್ಲಿ ನನಗೆ ಮಾರ್ಕ್ಸ್ ಡಿಕ್ಲೇರ್ ಆಯಿತು. ಆ್ಯಂಡ್ ನಂಗೆ ಮಾರ್ಕ್ಸ್ ಡಿಕ್ಲೇರ್ ಆಗಿತ್ತು ಅಷ್ಟೇ, ಬಟ್ ಕನ್ವೊಕೇಶನ್ ರ್ಯಾಂಕ್ ಗೊತ್ತಿರಲಿಲ್ಲ. ಐ ವಾಸ್ ಈಚ್ ಆ್ಯಂಡ್ ಎವ್ರಿ ಡೇ ಐ ವಾಸ್ ಪ್ರೇಯಿಂಗ್ ಫಾರ್ ಇಟ್. ಅದಕ್ಕೆ ನಮ್ಮ KC ಶಿವಪ್ಪನವ್ರದ್ದು ಮುದ್ದುರಾಮನ್ ಒಂದು ಪದ್ಯ ಇದೆ ಕನ್ನಯ್ಯ, ಎಷ್ಟು ಚೆನ್ನಾಗಿದೆ ನೋಡು. ಬಾಳಿನಲಿ ಕನಸೊಂದು ನನಸಾಗ ಬಯಸಿದರೆ, ಬಾಳಿನಲಿ ಕನಸೊಂದು ನನಸಾಗ ಬಯಸಿದರೆ, ನೆನೆ ಅದನೆ ಅನುದಿನವೂ ಅತಿ ಗಾಢವಾಗಿ, ಬಿರಿವ ಮನವಿಲ್ಲದಿರೆ ರೂಪ ತಳೆವುದೇ ಹೂವು, ಬಿರಿವ ಮನವಿಲ್ಲದಿರೆ ರೂಪ ತಳೆವುದೇ ಹೂವು, ಇದೆ ಶಕ್ತಿ ಚಿಂತನೆಗೆ ಮುದ್ದು ರಾಮ, ಇದೆ ಶಕ್ತಿ ಚಿಂತನೆಗೆ ಮುದ್ದು ರಾಮ. ಶಕ್ತಿ ಎಲ್ಲಿದೆ? ಥಾಟ್ಸಲ್ಲಿ. ಚಿಂತನೆಗಿದೆಯೇ ಹೊರತು ಚಿಂತೆಗಿಲ್ಲ. ಚಿಂತನ ಕರೋ ಚಿಂತನ್ ಕರೋ ಅಂತ ಹೇಳ್ತಾರೆ. ಅದಾಗ ನಾನು ಚಿಂತೆ ಮಾಡಿ ಅಯ್ಯೋ ಬರಲಿಲ್ವಲ್ಲ ಅಂತ ಚಿಂತೆ ಮಾಡಲಿಲ್ಲ. ನಾನು ಚಿಂತನೆ ಮಾಡಿದೆ, ಥಾಟ್ಸ್ನ ಪ್ರೊವೋಕ್ ಮಾಡ್ತಾ ಇದ್ದೆ, ಯೂನಿವರ್ಸಿಗೆ ಹೇಳ್ತಾ ಇದ್ದೆ ನಂಗೆ ರ್ಯಾಂಕ್, ನಾನು ಓದಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ, ಟು ಮೈ ಎಫರ್ಟ್ಸ್ ಗಿವ್ ಮಿ ದ ರೈಟ್ ಥಿಂಗ್. ಅಷ್ಟೇ ನಾನು ಕೇಳ್ತಾ ಇದ್ದು. ನಾನು ಎಫರ್ಟ್ ಹಾಕಿದರೆ ನೀನು ನಂಗೆ ರೈಟ್ ಥಿಂಗ್ ಕೊಡು, ನಂಗೆ ಎಫರ್ಟ್ ಹಾಕಿಲ್ಲ ಅಂತ ಅನ್ಸಿದ್ರೆ ನೀನು ಬಿಟ್ಬಿಡು. ಅಟ್ ಲಾಸ್ಟ್ 2019 ಡಿಸೆಂಬರ್ನಲ್ಲಿ ಡಿಕ್ಲೇರ್ ಆಯಿತು. ಅದು ಕೂಡ ಎಷ್ಟು ಖುಷಿ ವಿಚಾರ ಅಂದರೆ, ನನಗೆ ಎಷ್ಟು ಆ ದೈವ ನಂಬಿಕೆ ಅನ್ನೋದು ನನ್ನಲ್ಲಿ ಆವಿರ್ಭವಿಸ್ಕೊಂಡಿದೆ ಅಂತಂದರೆ, ನಾನು ಗೌರಿ ಕಾಲುವೆನಲ್ಲಿ ಒಂದು ಗೌರಿ ಶಕ್ತಿ ಸಂಘ ಅಂತ ಹೇಳಿದೆ, ಒಂದು 25ರಿಂದ ಒಂದು 30 ಜನ ಹೆಣ್ಣು ಮಕ್ಕಳಿಗೆ ಭಗವದ್ಗೀತೆಯನ್ನು ಪ್ರತಿ ವಾರ ಹೇಳ್ಕೊಡ್ತೀನಿ. ಅದಕ್ಕೂ ಬರಬೇಕು. ಎಕ್ಸಾಕ್ಟ್ಲಿ. ತುಂಬ ಒಳ್ಳೆ ಟೀಮ್ ನಮ್ಮ ಗೌರಿ ಶಕ್ತಿ ಸಂಘ. ಪ್ರತಿಯೊಬ್ಬರು ಕೂಡ ಎಲ್ಲ ಗೃಹಿಣಿಯರು, ಎಲ್ಲ ಕೆಲಸ ಮಾಡುವಂಥವ್ರು, ಮನೇಲಿರೋ ಅಂಥವ್ರು, ತುಂಬ ವಿದ್ಯಾವಂತ ಕುಟುಂಬ ಅಂತಲೇ ಅಲ್ಲ, ಎಲ್ಲ ಬಿಲೋ ಆವ್ರೇಜ್ ಅಂತ ಕುಟುಂಬದವ್ರೆ. ಎಷ್ಟು ಅಚ್ಚುಕಟ್ಟಾಗಿ ಸಂಸ್ಕೃತ ಕಲಿತಾರೆ, ಎಷ್ಟು ಅಚ್ಚುಕಟ್ಟಾಗಿ ಭಗವದ್ಗೀತೆಯನ್ನು ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಅವ್ರಿಗೆ ಹೇಳ್ಕೊಡೋಕ್ಕೆ ನನಗೆ ಖುಷಿ. ಭಗವದ್ಗೀತೆ ಪಾಠ ಮಾಡ್ತಾ ಇದ್ದೆ, ಅವ್ರು ಕಲಿತಾ ಇದ್ದಾರೆ, ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆ ನಡುವೆ ನನಗೆ AITಯಿಂದ ಕಾಲ್ ಬಂತು.
ಓಕೆ ರ್ಯಾಂಕ್ ನಾಗಶ್ರೀ ರಿಸಲ್ಟ್ ನೋಡಿದ್ಯಾ ಅಂದ್ರು. ಇಲ್ಲ ಸರ್ ನೋಡಿಲ್ಲ ಅಂದೆ. ರ್ಯಾಂಕ್ ಬಂದಿದ್ಯಮ್ಮ ನಿನಗೆ? ವಾವ್! ನನ್ನ ಅಲ್ಲಿವರೆಗೂ ನಾನು ಕೃಷ್ಣ, ಎಸ್ VTU ಇಂದ ನಾನು ಅಲ್ಲಿವರೆಗೂ, ನಾನು ಇವತ್ತಿಗೂ ಅಷ್ಟೇ, ನನ್ನ ಕೃಷ್ಣ ಅಂದ್ರೆ ನನ್ನ ಪ್ರೀತಿ, ಕೃಷ್ಣ ಅಂದ್ರೆ ನನ್ನ ಜೀವ. ಆ ಕೃಷ್ಣನ ಬೋಧನೆ ಮಾಡುವಂಥ ಸಮಯದಲ್ಲೇ ನಂಗೆ ರ್ಯಾಂಕ್ ಡಿಕ್ಲೇರ್ ಆಗಬೇಕಾ? ಐ ವಾಸ್ ಅಸ್ಟಾನಿಶ್ಡ್ ಅಬೌಟ್ ಇಟ್. ಅಲ್ಲೇ ಎಲ್ಲರೂ ನನ್ನನ್ನು ತಪ್ಕೊಂಡು ಖುಷಿ ಪಟ್ಟಿದಂಥ ಒಂದು ಡೇ ಅದು. ಹೌ ವಾಸ್ ದಟ್ ಮೊಮೆಂಟ್? ನೀವು ಯಾವ ತರ ರೆಸ್ಪಾಂಡ್ ಮಾಡಿದ್ರಿ ಸಡನ್ ಆಗಿ? ನನಗೆ ರ್ಯಾಂಕ್ ಅಂತೇಳಿ ಅಂದ ತಕ್ಷಣ ಅವ್ರಿಗೆಲ್ಲರಿಗೂ ಗೊತ್ತಾಯ್ತು, ಅಕ್ಕ M.Tech ರ್ಯಾಂಕ್ ಬಂತ ಅಂತೇಳಿ. ಪಾಠ ನಡೀತಾ ಇದೆ, ಎಲ್ಲರೂ ಬಂದು ನನಗೆ ತಪ್ಕೊಂಡಿದ್ದು. ಐ ವಾಸ್ ಹಗ್ ವಿತ್ ದ ಮೋಸ್ಟ್ ಆಫ್ ಮೈ ಮದರ್ಸ್ ದೇರ್. ಅವರೆಲ್ಲರೂ ನನ್ಗೆ ಗೊತ್ತರ ತಾಯಿ ಇದ್ದಂಗೆನೆ. ಒಂದು ತಾಯಿ ನನ್ನ ಎದುರುಗಡೆನೆ ಹೆತ್ತ ತಾಯಿ ಕೂತಿದ್ರು ಕೂಡ ಅಲ್ಲಿದ್ದವರೆಲ್ಲ ಒಂದ್ ರೀತಿ ನನ್ನ ಪ್ರೀತಿಯುತ ತಾಯಿ ಅಂದ್ರೆ ಎಲ್ಲಾ ತಾಯಂದ್ರು ಬಂದು ತಬ್ಬಿ ರ್ಯಾಂಕ್ ಸ್ಕೂಲಲ್ಲಿ ಬರ್ತಿದಾರೆ ಅಂತ ಕೇಳೋದಕ್ಕೂ ನೀವೇ ತಾಯಿನೇ ಒಂದು ರ್ಯಾಂಕ್ ಆಗಿ ಬಂದು ಇದೊಂದು ಪ್ರೇರಣೆ ಹೌದು. ಇಮಿಡಿಯೇಟ್ ಆಗಿ ಮನೆಯವ್ರಿಗೂ ಹೇಳ್ದೆ, ಮನೆಯವರು ಅಲ್ಲಿಂದ ಓಡ್ ಬಂದ್ರು. ಅಲ್ಲಿಂದ ಓಡ್ ಸ್ವೀಟ್ ತಗೊಂಡೇ ಬಂದ್ರು ನಮ್ಮ ಮನೆಯವರು ಕೂಡ. ಅದು ತುಂಬಾ ದಿವಸದ ಕನ್ಸಲ್ವಾ, ಬಾಳಿನಲ್ಲಿ ಕನಸೊಂದು ನನಸಾಗ ಬಯಸಿದ್ದಾರೆ. ಪ್ರತಿದಿನ ಅದನ್ನೇ ನೆನೆಸ್ಕೊಳ್ತಾ ಇದ್ದವಳು. ನನಸಾಯ್ತು, ಸಿಕ್ತು. ಎಲ್ಲಿವರೆಗೂ ನನ್ನ ಜೀವನದಲ್ಲಿ ಒಂದೇ ಒಂದು ರ್ಯಾಂಕ್ ತಗೊಳ್ಬೇಕು ಅಂತೇಳಿ ಜೀವನ ಇಡೀ ಕಾಯ್ತಾ ಇದ್ನೋ ಅದು ನನಗೆ M.Techನಲ್ಲಿ ಪೂರಕ ಆಯಿತು. ಸೊ ಬೆಳಗಾಮಿಗೆ ಹೋಗ್ತಾ ನನ್ನ ತಂದೆ, ನನ್ನ ತಾಯಿ, ನಮ್ಮ ಮನೆಯವರು, ನನ್ನ ಮಗ, ನನ್ನ ಮಗಳು ಎಲ್ಲರೂ ಬಂದಿದ್ರು ನನ್ನ ಜೊತೆಗೆ ಟು ಏನೋ ಆ ಒಂದು ಮೊಮೆಂಟನ್ನು ಸಾಕ್ಷೀಕರಿಸ್ಲಿಕ್ಕೋಸ್ಕರ. ಸೊ ಬೆಳಗಾಮಿಗೆ ಹೋಗಿ ಅಲ್ಲೆಲ್ಲ ಸಂದರ್ಭಗಳು ನಿಮಗೆ ಇನ್ನೂ ಬಹುಶಃ ತಲೆಯಲ್ಲಿ ಇರಬೇಕು ಖಂಡಿತ. ಆದ್ರೆ ಒಂದು ಬೇಜಾರಿತ್ತು ಅಲ್ಲಿ ನನಗೆ. ಒಂದು ಏನಂದ್ರೆ ಹೋಗುವ ಖುಷಿ, ರಾಜ್ಯಪಾಲರಿಂದ ನಾನು ಅವಾರ್ಡ್ ತಗೊಳ್ತೀನಿ ಅಂತ ಒಂದು ಖುಷಿ. ಆದ್ರೆ ಅವತ್ತಿನ ಸಂದರ್ಭಕ್ಕೆ ಇಮಿಡಿಯೇಟ್ ಆಗಿ ಮರುದಿನ ಕೇಂದ್ರ ಸಚಿವರಾಗಿದ್ದಂಥ ಅನಂತಕುಮಾರ್ ಅವ್ರು ತೀರ್ ಹೋಗ್ಬಿಟ್ರು ಅವತ್ತಿನ ದಿನನೇ. ಹಾಗಾಗಿ ಇಮಿಡಿಯೇಟ್ ಆಗಿ ರಾಜ್ಯಪಾಲರು ಇಲ್ಲಿಗೆ ಬರುವಂತ ಪ್ರೋಗ್ರಾಮ್ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಯ್ತು. ಅವರು ಹೊರಟೋಗ್ಬಿಟ್ರು ಡೆಲ್ಲಿಗೆ. ಆದ್ರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ಲಿಲ್ಲ. ಅಲ್ಲಿದ್ದಂತಹ ಕುಲಪತಿಗಳು ಉಪಸ್ಥಿತಿ ಇರ್ಲಿಲ್ಲ. ಕುಲಪತಿಗಳು ಯಾರಿರ್ತಾರೆ, ಅವರು ವೈಸ್ ಚಾನ್ಸಲರ್ ಯಾರಿದ್ರು VTUನವರು, ಆಮೇಲೆ ಡೀನ್ಗಳೆಲ್ಲ ಯಾರಿರ್ತಾರೆ, ಅವರೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರು. ಬಟ್ ಯಾವತ್ವರೆಗೂ ರಾಜ್ಯಪಾಲರಿಂದ ಅವಾರ್ಡ್ ತಗೊಳ್ಳೋ ಅಂತ ಸಂದರ್ಭ ಬೇಕಾಗಿತ್ತೋ ಅದೊಂದು ನನಗೆ ಸಿಕ್ಲಿಲ್ಲ. ಆದ್ರೆ ಆ ಕನಸು ಯಾವುದು, ನಿಮ್ಮ M.Techನ ಗೋಲ್ಡ್ ಮೆಡಲ್ ಅನ್ನ ನೀವು ರಾಜ್ಯಪಾಲರಿಂದ ಪಡೆದು ಆ ಕ್ಷಣವನ್ನ ಸಂಭ್ರಮಿಸಬೇಕು ಅಂತ ಇದ್ರೆ ಅವತ್ತು ಆ ಟೈಮ್ ಆಯ್ತು. ಆದ್ರೆ ಆ ಕನಸು 2025-26 ನಡೀತು. ಇತ್ತೀಚೆಗಷ್ಟೇ ಒಂದು ವಿಡಿಯೋ ನೋಡಿದ್ವಿ, MA ಗೋಲ್ಡ್ ಮೆಡಲಿಸ್ಟ್ ಆಗಿ ಸಾಹಿತ್ಯದಲ್ಲಿ ಮಾಡಿದ್ರಿ. ಅದೇ ಹೇಗಿತ್ತು? ಯಾಕೆಂದ್ರೆ ಅಷ್ಟು ವರ್ಷಗಳ ನಂತರ 2018ಇಂದ 2026ವರೆಗೂ ಅಷ್ಟು ಗ್ಯಾಪ್ ಇದೆ. ಮತ್ತೆ ನೀವು ಓದಬೇಕು ಅನ್ನೋ ಮನಸ್ಸು ಮಾಡಿದ್ರಿ, ಅದ್ರಲ್ಲಿ ಮತ್ತೆ ರ್ಯಾಂಕ್ ಪಡೆದ್ರಿ, ರಾಜ್ಯಪಾಲರಿಂದ ಮೆಡಲನ್ನು ತಗೊಂಡ್ರಿ. ಆ ಸಂದರ್ಭ ಹೇಗಿತ್ತು ನಿಮ್ಮದು? ಕನಯ್ಯ, ನಿಜವಾಗ್ಲೂ ಆ ಒಂದು ಕನಸು, ರಾಜ್ಯಪಾಲರಿಂದ ಅವಾರ್ಡ್ ತಗೊಳ್ತಾ ಇದ್ದೀನಲ್ಲ ಅನ್ನೋ ಒಂದು ಕನಸು ಕಂಪ್ಲೀಟ್ ಆಗಿ ನನಸಾಗ್ಲಿಲ್ವಲ್ಲ. ಫಸ್ಟ್ ರ್ಯಾಂಕ್ ಏನೋ ಬಂತು, ಗೋಲ್ಡ್ ಮೆಡಲ್ ಕೂಡ ಅವಾರ್ಡ್ ಆಯ್ತು, ರಾಜ್ಯಪಾಲರಿಂದ ಪಡ್ಕೊಳ್ಬೇಕಾಗಿರೋ ಅನ್ನೋ ಒಂದು ಕಂಪ್ಲೀಟ್ನೆಸ್ ಆಗ್ಲಿಲ್ವಲ್ಲ ಅಂತ ಹೇಳಿ ಒಂದು ಕೊರತೆ ಇತ್ತು. ಬಟ್ ಅದು ಪೂರ್ಣ ಆಗತ್ತೆ ಅಂತ ಹೇಳಿ ನನ್ಗೇನು ಅನ್ಕೊಂಡಿರ್ಲಿಲ್ಲ. ಒಂದು ಹೇಳ್ದೆ ಯೂನಿವರ್ಸಿಗೆ ಸುಮ್ಮನಾಗ್ಬಿಟ್ಟೆ. ಯಾವಾಗ ನನಗೆ 2023ಕ್ಕೆ ಚಿಕ್ಕಮಗಳೂರಿನ DACG ಪಾಲಿಟೆಕ್ನಿಕ್ನಿಂದ ಬೇಲೂರು ಸರ್ಕಾರಿ ಪಾಲಿಟೆಕ್ನಿಕ್ಗೆ ವರ್ಗಾವಣೆ ಆಯ್ತು. ವರ್ಗಾವಣೆ ಆದ ನಂತರ ನನ್ನ ವೃತ್ತಿ ನಡೀತಾ ಇತ್ತು. ಆದ್ರೆ ಮಧ್ಯದಲ್ಲಿ ಏನಾಗೋದು, ಈ ಲಂಚ್ ಬ್ರೇಕ್ ಅಂತ ಹೇಳಿ ಏನಿರ್ತಿತ್ತು, ಆ ಟೈಮ್ನಲ್ಲಿ ಊಟ ಆದ್ಮೇಲೆ ನಮಗೆ ಸಾಕಷ್ಟು ಸಮಯ ಸಿಗ್ತಾ ಇತ್ತು. ಈಗ ನಾವಿಲ್ಲಿ ಚಿಕ್ಕಮಂಗ್ಳೂರ್ನಲ್ಲಿದ್ದಾಗ ಮನೆಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಕೂತ್ಕೊಳ್ಳೋದೋ, ನಿದ್ದೆ ಮಾಡೋದೋ, ಅಥವಾ ಏನಾದ್ರು ಒಂದು ಕೆಲಸ ಮಾಡೋದೋ, 1 ಗಂಟೆ ಅವಧಿನಲ್ಲಿ ಊಟಕ್ಕೆ 1 ಗಂಟೆ ಏನು ಬೇಕಾಗಲ್ಲ, 1/4 ಗಂಟೆ ಊಟ ಮಾಡಿದ ನಂತರ ಇನ್ನೊಂದಷ್ಟು ಸಮಯ ಸಿಗುತ್ತೆ. ಇಲ್ಲಿ ಚಿಕ್ಕಮಂಗ್ಳೂರ್ನಲ್ಲಿದ್ದಾಗ ಮನೆಗೆ ಹೋಗಿ ಮನೆ ಕೆಲಸದಲ್ಲೇ ಆಗೋಗ್ಬಿಡೋದು. ಈಗ ಬೇಲೂರಿಗೆ ಹೋಗಾಯ್ತು, ಅಲ್ಲೂ 1 ಗಂಟೆ ಊಟದ ಸಮಯ ಅಂತಂದ್ರೆ 1/4 ಗಂಟೆ ಊಟ ಆದ್ಮೇಲೆ 3/4 ಗಂಟೆ ಇನ್ನೇನ್ ಮಾಡೋದು? ನಿದ್ದೆ ಮಾಡೋದಾ? ಮನೆಗಂತೂ ಬರೋ ಹಂಗಿಲ್ಲ, ಅಲ್ಲೇ ಇರ್ಬೇಕಾ? 1 ತಿಂಗಳು 2 ತಿಂಗಳಾದ್ಮೇಲೆ somehow I must utilize this time ಅಲ್ವಾ ಅಂತ ಹೇಳಿ ಅನ್ನಿಸ್ತು. ಏನ್ ಮಾಡೋಣ, ಪುಸ್ತಕ ತಗೊಂಡು ಬಂದು ಓದ್ಬೋದು. ಆದರೆ ನಿನಗೆ ಊಟ ಮಾಡಿದ ತಕ್ಷಣ ಮತ್ತೆ ಕುತ್ಕೊಂಡು ಪುಸ್ತಕ ಓದಿದ್ರೆ ನಿದ್ದೆ ಬಂದಂಗಾಗುತ್ತೆ. ಸರಿ, ಹೇಗಾದರೂ ಮಾಡಿ ಏನಾದ್ರು ಬೇರೆ ರೀತಿ ಇದನ್ನ ಉಪಯೋಗಿಸ್ಕೊಳ್ಬೇಕಲ್ಲ. ಕಾದಂಬರಿ ಓದಿದ್ರೆ ನಿದ್ದೆ ಬರುತ್ತೆ, ಬೇರೆ ರೀತಿ ಇಂಟ್ರೆಸ್ಟಿಂಗ್ ಆಗಿರೋದು ಓದಬೇಕಲ್ಲ. ಓದ್ತೀನಿ, ಯಾವುದಾದ್ರು ಡಿಗ್ರಿ ಮಾಡಿದ್ರೆ ಹೆಂಗಿರುತ್ತೆ, ಡಿಸ್ಟೆಂಟ್ ಎಜುಕೇಶನ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಒಂದು ಆಲೋಚನೆ ಬಂತು. ಆ ಆಲೋಚನೆ ಮೇಲೆ KSOU ಇದೆ ಡಿಸ್ಟೆಂಟ್ ಎಜುಕೇಷನ್ಗೆ ಅಂತ ಗೊತ್ತಾಯ್ತು. ಸರಿ, ಹೇಗೂ ನನಗೆ ಕನ್ನಡದ ಮೇಲೆ ಆಸಕ್ತಿ ಇದೆ. ಈಗಾಗಲೇ ನಾನು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕನ್ನಡದ ಮೇಲೆ ಒಂದು ಛಾಪು ಮೂಡಿದೆ, ನನಗೂ ಒಂದು ಆಸಕ್ತಿ ಇದೆ. ಸರಿ, ಇದನ್ನ ಶೈಕ್ಷಣಿಕವಾಗಿ ಇದನ್ನ ಮಾಡ್ಕೊಂಡ್ರೆ ಹೇಗೆ ಅಂತ ಹೇಳಿ ಯಾವ್ದ್ಯಾವುದೋ MA ತಗೊಳ್ಳೋದಕ್ಕಿಂತ ಕನ್ನಡವೇ ತಗೊಂಡ್ಬಿಡೋಣ, ಕನ್ನಡದ ಬಗ್ಗೆ ಇನ್ನೂ ಆಳವಾದ ಜ್ಞಾನವನ್ನ ತಗೊಳ್ಲಿಕ್ಕೆ ನನಗೆ ಸುಲಭ ಆಗುತ್ತೆ ಅಂತ ಹೇಳಿ MA ಇನ್ ಕನ್ನಡ 2023ನಲ್ಲಿ ಕಟ್ಟಿದೆ. ಪ್ರತಿ ಸೆಮಿಸ್ಟರ್ ಅಸೈನ್ಮೆಂಟ್ ಬರೆಯೋದು, ಅದನ್ನ ಕಳಿಸೋದು, ಬ್ಯಾಕ್ ಟು ಸ್ಟೂಡೆಂಟ್ ಮೋಡ್, ಬೀಯಿಂಗ್ ಇನ್ ಅ ಲೆಕ್ಚರ್ ಮೋಡ್, ಬೀಯಿಂಗ್ ಇನ್ ಅ ಟೀಚಿಂಗ್ ಮೋಡ್,
ಐ ವಾಸ್ ಏನೋ ಒಂಥರ ಅನಿಯನ್ ಅಂತಾರ, ಗಜ್ನಿ ಫೀಲಿಂಗು. ಒಂದು ಕಡೆ ನಿಂತಾರೆ ಲೆಕ್ಚರರು, ಇನ್ನೊಂದು ಕಡೆ ನಿಂತಾರೆ ಸ್ಟೂಡೆಂಟ್ ಅನ್ನೋ ಹಾಗೆ. ಈ ಕಡೆ MA ಬಂದಾಗ ದೊಡ್ಡವರಾಗಿದ್ರು. ತುಂಬಾ ದೊಡ್ಡವರಾಗಿದ್ರು. ಮಗ ಆಗ್ಲೇ PUC ನಲ್ಲಿ ಓದ್ತಾ ಇದ್ದ, ಮಗಳು 5ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ರು. ಅವ್ರಿಬ್ರದ್ದು ಮಕ್ಳದ್ದು ಕೂಡ ನಂಗೆ ಸಪೋರ್ಟಿವ್ ಹಾಗೆ ಇತ್ತು. ಹಾಗಾಗಿ MA ಕನ್ನಡ ಮಾಡೋದು ಕಷ್ಟ ಆಗ್ಲಿಲ್ಲ. MA ಇನ್ನ MTech ನಾನು ಅಷ್ಟು ಚಿಕ್ಕ ಮಕ್ಳಿರುವಾಗ ಮಾಡಿದ್ದೀನಿ ಅನ್ನುವಾಗ MA ಕನ್ನಡನು ಮಾಡಬಹುದು ಅಂತ ಹೇಳಿ ಮಾಡಿದೆ. ಅಂದ್ರೆ ಮಕ್ಳು ಸಪೋರ್ಟಿವ್ ಆಗಿ. ಅದೊಂದು ಸಂದರ್ಭ ಹೇಳಲೇಬೇಕು. ಮಗಳು ಅವಾಗ ನನಗೆ MTech ಓದ್ತಾ ಇರೋವಾಗ ಮಗ ಇಬ್ರು ಸಣ್ಣವರು. ಮಗಳು 3 ವರ್ಷ, ಮಗ ಹೆಚ್ಚು ಕಡಿಮೆ ಒಂದು 10 ವರ್ಷ ಇರ್ಬೋದು ಅಷ್ಟೇನೆ. MTech ನಾನು ಪರೀಕ್ಷೆಗೆ ಓದ್ತಾ ಇರೋವಾಗ ಮಗಳಿನ್ನು 3 ವರ್ಷ ಅಲ್ವಾ, ಪಾಪ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ. ಅಮ್ಮ ನಂಗೆ ಹಾಲು ಕೊಡು, ಅಮ್ಮ ನಂಗೆ ಊಟ ತಿನ್ಸು, ಅಮ್ಮ ನಂಗೆ ಹಸುವು, ಅಮ್ಮ ನಂಗೆ ಮಾತಾಡ್ಸು ಅಂತ ಹಿಂದೆ ಬೀಳೋದು. ನಾನು ಚಿನ್ನಮ್ಮ ಆಮೇಲೆ ಮಾಡಿಸ್ತೀನಿ ಮಗಳೇ, ಚಿನ್ನಮ್ಮ ಆಮೇಲೆ ಎತ್ಕೊಂತೀನಿ ಕಣವ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳವ ಅಂತೇಳಿ ಹೇಳಕ್ಕೆ. ನಾನು ನೋಡ್ತಾನೆ ಇದ್ದೆ. ಪಾಪ ಅವಳು ಹಠ ಮಾಡೋಳು. 1-2 ಸಲ ನೋಡಿದ್ಮೇಲೆ ನನ್ನ ಮಗ ಒಂದು ದಿವಸ ಏನು ಮಾಡ್ದ, ನನ್ಗೆ ಹಠ ಮಾಡ್ತಾ ಇದ್ಲಲ್ಲ, ಎತ್ಕೋ, ನಂಗೆ ಆಟ ಆಡ್ಸು, ನಂಗೆ ಹೊರಗೆ ಕರ್ಕೊಂಡು ಹೋಗು, ನಂಗೆ ಎತ್ಕೋ ಅಂದಾಗ ನಮ್ಮ ದೈವಿಕ್ ಬಂದು, ಗ್ರೀಷ್ಮ ಅಮ್ಮ ಓದ್ಕೊಳ್ತಾ ಇದ್ದಾರಲ್ವಾ, ಅಮ್ಮಂಗೆ ಪರೀಕ್ಷೆ ಇದೆ ಚಿನ್ನಮ್ಮ, ಬಾ ನಾನು ಎತ್ಕೊಂಡು ಹೋಗ್ತೀನಿ ನಿನಗೆ, ನಾನು ತಿನ್ನಿಸ್ತೀನಿ ಬಾ, ನಾನು ಊಟ ಮಾಡಿಸ್ತೀನಿ ಬಾ ಅಂತ ಹೇಳಿ ದೈವಿಕ್ ಎಷ್ಟೋ ಸಲ ಅವಳನ್ನ ಕರ್ಕೊಂಡು ಹೋಗಿ ಅವಳನ್ನ ಟೇಕ್ ಕೇರ್ ಮಾಡಿದ್ದಾನೆ. ಅಣ್ಣನ ಸ್ಥಾನವನ್ನ ಪರಿಪೂರ್ಣವಾಗಿ ಅವತ್ತು ನಿಮ್ಮ ತಾಯಿಯ ಸ್ಥಾನವನ್ನ ಅಣ್ಣ ಕಂಪ್ಲೀಟ್ ಮಾಡಿದ್ದಾನೆ, ತಿನ್ಸಿದಾನೆ, ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ, ಆಟ ಆಡ್ಸಿದ್ದಾನೆ. ಸೊ ನನಗೆ ಅವಾಗ ಮನೆಯವರು ಇಷ್ಟು ಸಪೋರ್ಟಿವ್ ಇದ್ದಾರೆ, ಮಗನೂ ಕೂಡ ಇಷ್ಟೊಂದು ಸಪೋರ್ಟಿವ್ ಮಾಡಿದ್ನಲ್ಲ, ನನ್ನ ಜೀವನಕ್ಕೆ ಇನ್ನೇನು ಬೇಕಲ್ವಾ, ಸಾರ್ಥಕತೆ ಅಲ್ವಾ ನನ್ನ ಜೀವನ ಅಂತೇಳಿ ಅನ್ನಿಸ್ಬಿಡ್ತು. ಒಂದು ಹೆಣ್ಣಿಗೆ ಯಾರೇ ಆಗಲಿ ಒಂದು ಕೆಲಸನೇ ಮಾಡಿಕೊಡ್ಬೇಕಾಗಿಲ್ಲ, ಒಂದು ತಿಂಡಿ ಅಡುಗೆನೇ ಮಾಡಿಕೊಟ್ರೆ ಮಾತ್ರ ಇವಳಿಗೆ ಕಂಫರ್ಟ್ ಝೋನ್ ಅಲ್ಲ. ಆ ಎಮೋಷ್ನಲ್ ಸಪೋರ್ಟ್ ಇದೆಯಲ್ವಾ, ಪ್ರತಿ ಹೆಣ್ಣು ಕುಟುಂಬದಿಂದ ಕೇಳೋ ಅಂಥದ್ದು ಎಮೋಷ್ನಲ್ ಸಪೋರ್ಟ್ ಮಾತ್ರ. ಭಾವನಾತ್ಮಕವಾದಂಥ ಒಂದು ಸಂಬಂಧ ಗಟ್ಟಿಯಾಗಿದ್ದಾಗ ಮಾತ್ರ ಹೆಣ್ಣು ಏನನ್ನೇ ಬೇಕಾದರೂ ಸಾಧಿಸ್ಲಿಕ್ಕೆ ಸಾಧ್ಯ. ಯಾವತ್ತೂ ಹೆಣ್ಣು ನೀನು ನನಗೆ ಬಟ್ಟೆ ಒಕ್ಕೊಡು, ನೀನು ನನಗೆ ಪಾತ್ರೆ ಬೆಳಕೊಡು, ನೀನು ನನಗೆ ನೆಲ ಒರೆಸ್ಕೊಡು ಅಷ್ಟನ್ನೇ ಕೇಳಲ್ಲ. ಅಬೌವ್ ದ್ಯಾಟ್ ನೀನು ಮಾಡು, ನಿನ್ನ ಕೈಲಾಗತ್ತೆ, ಯು ಕ್ಯಾನ್, ಯು ಹ್ಯಾವ್ ದಟ್ ಸ್ಕಿಲ್, ನಾನಿದ್ದೀನಿ ನಿನ್ನ ಜೊತೆಗೆ, ಐ ಹ್ಯಾವ್ ಸಪೋರ್ಟಿವ್ ಟು ಯು ಅಷ್ಟೇ ಹೇಳಿಬಿಟ್ರೆ ಹೆಣ್ಣಿಗೆ ಇನ್ನೇನು ಬೇಡ. ಯಾಕಂದರೆ ಹೆಣ್ಣು ಸರ್ವಶಕ್ತಿಮಯಿ, ಜಗನ್ಮಾತೆ ಅಂತ ಹೇಳ್ತೀವಿ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಎಲ್ಲೂ ಕೂಡ ಯಾವ ದೇವರಿಗೂ ಕೂಡ ಶ್ರೀಮತ್ ಸಿಂಹಾಸನೇಶ್ವರ ಅಂತ ಎಲ್ಲೂ ಹೇಳಲ್ಲ. ಆದರೆ ಹೆಣ್ಣು ದೇವತೆಗೆ ಮಾತ್ರ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಇದೆಯೇ ಹೊರತು ಈಶ್ವರ ಇಲ್ಲ. ಹಾಗಾಗಿ ಹೆಣ್ಣು ಅಧಿದೇವತೆ, ಅವಳು ಎಲ್ಲ ಶಕ್ತಿ ಇದೆ. ಭಾವನಾತ್ಮಕವಾಗಿ ಕೊರಗಿ ಅವಳಲ್ಲಿರುವಂಥ ಶಕ್ತಿಯನ್ನು ಕುಂದಿಸ್ಕೊಳ್ತಾಳೆಯೇ ಹೊರತು ಮತ್ತಿನ್ಯಾವ ಕಾರಣಕ್ಕೂ ಅಲ್ಲ. ಫಿಸಿಕಲಿ ಅವಳು ಸ್ಟ್ರಾಂಗ್ ಇಲ್ಲದೆ ಇರ್ಬೋದು, ಆದರೆ ಮೆಂಟಲಿ ಆ್ಯಂಡ್ ಇಮೋಷ್ನಲಿ ಶಿ ಈಸ್ ವೆರಿ ಸ್ಟ್ರಾಂಗ್. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಮಗನೂ ನನಗೆ ಪೂರಕವಾಗಿದ್ದ, ಮಗಳು ಪೂರಕವಾಗಿದ್ಲು. ಇನ್ನು MA ಇನ್ ಕನ್ನಡ ಮಾಡುವಾಗ ಕೇಳಲೇಬೇಕಾ, ಅವಳು ನನ್ನ ಜೊತೆ ಕೂರೋಳು, ನಾನು ಓದಕ್ಕೆ ಕೂರ್ತಿದ್ದೆ, ಪಕ್ಕದಲ್ಲಿ ಅವಳು ನನ್ನ ಜೊತೆ ಕೂರೋಳು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಸಂಜೆ ಹೊತ್ತು ನಾನು ಓದಕ್ಕೆ ಕೂರೋ ಕಾರಣದಿಂದ ನನ್ನ ಮಗಳಿಗೂ ಓದೋ ಎಬಿಲಿಟಿ ಬಂತು. ನಾನು ಅದು ಒಂದು ಗಮನಿಸ್ದೆ, ಪೇರೆಂಟ್ಹುಡ್ನಲ್ಲಿ ನಾವು ಒಂದು ಮಗುವಿಗೆ ಓದಿಸ್ಬೇಕು ಅಂತಂದ್ರೆ ನಾವು ಓದಬೇಕು. ಎಷ್ಟೋ ಕಡೆ ಸುಧಾಮೂರ್ತಿ ಅವರು ಹೇಳಿದ್ದಾರೆ, ಪೇರೆಂಟ್ಸ್ ಏನ್ ಮಾಡ್ತಾರೆ ಅದನ್ನೇ ಇಮಿಟೇಟ್ ಮಾಡ್ತಾರೆ ಮಕ್ಕಳು, ಅದೇ ಅವ್ರನ್ನ ಫಾರ್ಮ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಇವತ್ತು ಪೇರೆಂಟ್ ಏನ್ ಮಾಡ್ತಾರೆ, ಮಗುಗ್ ರೂಮಿಗೆ ಹೋಗಿ ಓದ್ಕೊ ಅಂತಾರೆ, ಇವ್ರು ಕುತ್ಕೊಂಡು ಧಾರಾವಾಹಿ ನೋಡ್ತಾರೆ. ಮಗುಗ್ ಅಲ್ಲಿ ಕುತ್ಕೊಂಡು ಹೋಗಿ ಓದ್ಕೊ ಅಂತಾರೆ, ಇವ್ರು ಮೊಬೈಲ್ ಹಿಡ್ಕೊಂಡು ಕೂತ್ತಾರೆ. ಮಗು ಹೇಗೆ ಓದ್ಬೇಕು? ಮಗುಗ್ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮನೆ ಮಾಡ್ತಾ ಇಲ್ಲ, ಅವ್ರು ಅಷ್ಟು ಆರಾಮಾಗಿ TV ನೋಡ್ತಿದ್ದಾರೆ, ನಾನು ಯಾಕೆ ಓದಬೇಕು ಅಂತ ಹೇಳುತ್ತೆ. ನಾನು ಅದೊಂದು ಕಲ್ತ್ಕೊಂಡಿದ್ದಂಥ ವಿಚಾರ. ನಾನು ನನ್ನ ಪಾಡಿಗೆ ಓದಕ್ಕೆ ಕೂರ್ತಿದ್ದೆ, ಅವಳು ಓದಕ್ಕೆ ಕೂರೋಳು. ಸರಿ, ಅವಳು ಓದಕ್ಕೆ ಕೂರ್ತಾಳಲ್ಲ, ನನ್ನಿಂದ ಅವಳು ಇನ್ಸ್ಪೈರ್ ಆಗ್ತಿದ್ದಾಳೆ ಅಂತಂದಾಗ ನಾನು ಇನ್ನೂ ಹೆಚ್ಚು ಓದ್ಲಿಕ್ಕೆ ಶುರು ಮಾಡ್ತಾ ಇದ್ದೆ. ಆದಷ್ಟು ಎಲ್ಲ ಬೆಳಿಗ್ಗೆನೆ ಎಲ್ಲ ತಿಂಡಿ ಅಡಿಗೆ ಎಲ್ಲ ಕೆಲಸಗಳನ್ನ ಆದಷ್ಟು ಬೆಳಿಗ್ಗೆನೆ ಕಾಲೇಜಿಗೆ ಹೋಗೋದಕ್ಕಿಂತ ಮುಂಚೆನೆ ಎಲ್ಲ ಮುಗಿಸ್ಕೊಂಡು ಸಂಜೆ ಮಗಳ ಜೊತೆ ಓದಕ್ಕೆ ಕೂತ್ಕೊಳ್ತಾ ಇದ್ದೆ. ಸೊ ಅವಳದು ಓದಾಗ್ತಾ ಇತ್ತು, ನಂದು ಓದಾಗ್ತಾ ಇತ್ತು. ಇದನ್ನ ನೋಡ್ಕೊಂಡು ನಮ್ಮ ಮನೆಯವರು ಒಂದು ಪುಸ್ತಕ ಇಟ್ಕೊಂಡು ಬಂದು ಕುತ್ಕೊಂಡ್ಬಿಡೋರು. ಸೊ ಈವ್ನಿಂಗ್ ಟೈಮ್ ಇಟ್ ವಾಸ್ ಕಂಪ್ಲೀಟ್ಲಿ ಅ ಸ್ಟಡಿ ಟೈಮ್ ಫಾರ್ ಅಸ್ ವಿತ್ ಫ್ಯಾಮಿಲಿ. 9 ಗಂಟೆಗೆ ಮನೆಯಲ್ಲಿ TV ಹಾಕೋದು. ಅದು ಯಾವುದಕ್ಕೋಸ್ಕರ? ವಾರ್ತೆಗೋಸ್ಕರ. ಅದು ಯಾವುದು? DD1 ನ್ಯೂಸ್. 9ರಿಂದ 9:15, 9:30ವರೆಗೂ ಊಟ ಮಾಡ್ತಾ ನ್ಯೂಸ್ ನೋಡ್ಬಿಟ್ಟು 10 ಗಂಟೆಗೆ ಎಲ್ಲರೂ ಪಾಚಿ. ಹಾಗಾಗಿ MA ಕನ್ನಡ ಒಂದು ಹಂತಕ್ಕೆ ಬಂತು. ಆ್ಯಂಡ್ ನೀ ಹೇಳ್ದಾಗೆ ಎಗೈನ್ ರ್ಯಾಂಕ್ ಅನ್ನೋದೊಂದು ಇರಲಿಲ್ಲ, ಬಟ್ ಕನ್ನಡದ ಮೇಲಿನ ಆಸಕ್ತಿ ಇತ್ತಲ್ವಾ, ಅದನ್ನು ತಿಳ್ಕೊಳ್ಬೇಕು. ರನ್ನನ ಗದಾಯುದ್ಧ ಓದಬೇಕು, ಆ ಲಕ್ಷ್ಮೀಶನ ಮಹಾಕಾವ್ಯಗಳನ್ನು ಓದಬೇಕು, ಜೈಮಿನಿ ಭಾರತ ಓದಬೇಕು, ಕುಮಾರವ್ಯಾಸ ಭಾರತದ ಬಗ್ಗೆ ತಿಳ್ಕೊಳ್ಬೇಕು, ಹಳೆಗನ್ನಡವನ್ನು ತಿಳ್ಕೊಳ್ಬೇಕು. ಹೊಸಗನ್ನಡ ಬಂದಾಗ ಎಂತೆಲ್ಲ ಕ್ರಾಂತಿಗಳಾಯಿತು, ನವ್ಯ ಕ್ರಾಂತಿ, ನವೋದಯ ಕ್ರಾಂತಿ, ಎಲ್ಲ ಕ್ರಾಂತಿಗಳು ಹೇಗಾಯಿತು, ಸಾಹಿತ್ಯದಲ್ಲಿ ಬದಲಾವಣೆಗಳು ಹೇಗಾಯಿತು,
ಗೋಪಾಲಕೃಷ್ಣ ಅಡಿಗರು ಏನೇನು ಪರಿವರ್ತನೆಗಳನ್ನ ಮಾಡಿದ್ರು, ಕುವೆಂಪು ಸಾಹಿತ್ಯ ಏನ್ ಮಾಡ್ತು, ಆಮೇಲೆ ರಮ್ಯ ಸಾಹಿತ್ಯಗಳು ಏನ್ ಮಾಡ್ತು, ತುಂಬಾ ಬಂಡಾಯಗಳಾಗಿದೆ, ದಲಿತ ಸಾಹಿತ್ಯ ಏನ್ ಮಾಡ್ತು, ಸ್ತ್ರೀ ಸಾಹಿತ್ಯಗಳೇನ್ ಮಾಡ್ತು, ಅದ್ರ ಬಗ್ಗೆ ಬಹಳ ವ್ಯಾಪಕವಾದಂಥ ಒಂದು ಅಂಶಗಳು ಅಲ್ಲಿತ್ತು. ಹಾಗಾಗಿ ನನಗೆ ಕುತೂಹಲಗಳು ಬರ್ತಾ ಇತ್ತು, ಇದು ಹೇಗೆ ಅದು ಹೇಗೆ ಅಂತೇಳಿ. ಆ ತಿಳಿದುಕೊಳ್ಳುವಂತಹ ಹಸಿವು ನನಗೆ ಮಾರ್ಕ್ಸ್ ರೂಪಕ್ಕೆ ಬದಲಾಗ್ತಾ ಹೋಯ್ತು. ತಿಳ್ಕೊಂಡಿದ್ದನ್ನೆಲ್ಲ ಬರೀ ಈ ಸಲ MA ಮಾಡ್ಬೇಕಾದ್ರೆ ನಿಮಗೆ ಇದ್ದಿದ್ದು ನಾನು ರ್ಯಾಂಕ್ ಬರ್ಬೇಕು, ಮಾರ್ಕ್ಸ್ ತೆಕ್ಕೋಬೇಕು ಅನ್ನೋದಕ್ಕಿಂತ ಇನ್ನೂ ತಿಳ್ಕೋಬೇಕು. ಅದು ಆಟೋಮೆಟಿಕಲಿ ಪ್ಯಾರಲಲ್ಲಿ ನಿಮಗೆ ಮಾರ್ಕ್ಸ್ ತಂತು, ರ್ಯಾಂಕ್ ತಂತು. ಒಂದು ಬಾಣಕ್ಕೆ 2 ಹಕ್ಕಿ ಹೊಡಿತು ಅಂದಲ್ಲ. ಸೊ ನನಗೆ ಮೇಯ್ನ್ ಆಗಿ ಜ್ಞಾನ ಬೇಕಿತ್ತು, ಬಟ್ ಜ್ಞಾನದ ಹಿಂದೆ ಅಂಕವೂ ಬಂತು, ಅಂಕದ ಜೊತೆಗೆ ರ್ಯಾಂಕು ಬಂತು. ರ್ಯಾಂಕು ಕೂಡ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನನಗೆ MTechನಲ್ಲಿ ಹಂಗಾಗಿದೆ ಗೊತ್ತು, ಯಾಕಂದ್ರೆ ನಾನು MTech ಆಗುವಾಗ ತುಂಬಾ ಹಂಬಲ ಇಟ್ಕೊಂಡು ಹೋಗಿದ್ದೆ, ನನಗೆ ರಾಜ್ಯಪಾಲರು ಸಿಗ್ತಾರೆ ಅಂದ್ರೆ ಖುಷಿ 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 ಹೋಗಿದ್ದೆ. ನನ್ನ ಜೀವನದಲ್ಲಿ ತುಂಬ ಸಲ ಕನ್ನಯ್ಯ, ನಾನು ಯಾವುದೋ ಇವತ್ತು ನಂಗೆ ಸಿಗುತ್ತೆ ಇವತ್ತು ನಂಗೆ ಸಿಗುತ್ತೆ ಅಂತ ನಾನು ಹೋಗ್ತೀನೋ, ನಂಗೆ ಅವತ್ತು ಸಿಗಲ್ಲ. ಯಾವಾಗ ನಾನು ತುಂಬ ನಾರ್ಮಲ್ ಆಗಿ ಹೋಗ್ತೀನೋ, ಆಯಿತು ಸಿಗಬಹುದು ನೋಡೋಣ ದೇವ್ರ ಕೃಪೆ ಅಂತ ಅಂದ್ಕೊಂಡು ಹೋಗ್ತೀನೋ, ಅವತ್ತು ಸಿಕ್ಕಿರುತ್ತೆ. ಹಾಗಾಗಿ MA ಕನ್ನಡಕ್ಕೆ ಹೋಗೋವಾಗ್ಲೂ ಕೂಡ ತುಂಬ ಖುಷಿಯಿಂದ ಎಂತೋಸಿಯಾಸಮಿಂದ ನಾನು ಇವತ್ತು ಹೋಗ್ತೀನಿ ನಂಗೆ ಸಿಗುತ್ತೆ ಅವಾರ್ಡು ಅಂತೆಲ್ಲ ಹೋಗಲಿಲ್ಲ. MA ಕನ್ನಡಕ್ಕೆ ಅವಾರ್ಡ್ ಆಗಿದೆ, ನನ್ನ ಜ್ಞಾನಕ್ಕೆ ಸಿಕ್ಕಿದಂಥ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲ. ಆದರೆ ದೇವರು ಅದನ್ನು ಒದಗಿಸಿ ಕೊಟ್ಟಿದ್ದಾನೆ, ಅದನ್ನಷ್ಟೇ ಗೌರವಪೂರ್ವಕವಾಗಿ ನಾನು ಅದನ್ನು ತಗೊಳ್ಬೇಕು ಅನ್ನೋ ಒಂದು ಮನದ ಅಭಿಲಾಷೆಯಿಂದ ಹೋದೆ. ಅಲ್ಲಿ ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ಬಂತ, ಓಪನ್ ಯೂನಿವರ್ಸಿಟಿ ಬೇರೆ ರೀಸೆಂಟ್ ಆಗಿ ಆಗಿದ್ದು ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ. ಎಕ್ಸಾಕ್ಟ್ಲಿ ವಾಸ್ ದಟ್ ಮೊಮೆಂಟ್. ಆ ಟೈಮ್ ಅಲ್ಲಿ ಅಲ್ಲಿ ನಿಮಗೆ ನಿಮ್ಮ ಹೆಸರು ಹಾಕಿರ್ತಾರೆ, ನಾಗಶ್ರೀ ತ್ಯಾಗರಾಜ್ ಅಂತ, ಅಲ್ಲಿಗೆ ಹೋಗಿ ಕೂರ್ತೀರಾ, ಅಲ್ಲಿ ಕರೀತಾರೆ. ವಿ ಸಾ ದಟ್ ವಿಡಿಯೋ. ಆ ಡೇ ಹೆಂಗಿತ್ತು? ಇಟ್ ವಾಸ್ ರಿಯಲಿ ಅ ಪ್ರೌಡ್ ಮೊಮೆಂಟ್. ಎಲ್ಲರಿಗೂ ಕೂಡ ಬಿಳಿ ವಸ್ತ್ರ ಹಾಕೊಂಬರಕ್ಕೆ ಹೇಳಿರ್ತಾರೆ, ಪೇರೆಂಟ್ಸು ಮತ್ತು ಫ್ರೆಂಡ್ಸು ಎಲ್ಲರೂ ಬಂದಿರ್ತಾರೆ. ಬಟ್ ಯಾರು ಕ್ಯಾಂಡಿಡೇಟು ಇರ್ತಾರೆ ಅವರು ಬಿಳಿ ಬಟ್ಟೆನ ಹಾಕೊಂಡು ಬರಬೇಕು. ನನ್ನ ಹತ್ರ ಬಿಳಿ ಸೀರೆಗಳು ತುಂಬ ಇದೆ. ಐ ಲವ್ ವೈಟ್ ಕಲರ್ ಆ್ಯಕ್ಚುಲಿ. ಹಾಗಾಗಿ ಎಲ್ಲ ಬಿಳಿ ಸೀರೆಗಳಿದ್ರೂ ಕೂಡ ಈ ಥರ ಅವಾರ್ಡ್ ಆಗಿದೆ ಅಂದ ತಕ್ಷಣ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ನೀನು ಆ ಸೀರೆ ಉಟ್ಕೊಂಡು ಹೋಗು, ನೀನು ಈ ಸೀರೆ ಉಟ್ಕೊಂಡು ಹೋಗು ಅಂತೆಲ್ಲ ಸಜೆಸ್ಟ್ ಮಾಡಿದರು. ಬಟ್ ಎಟ್ ನನಗೆ ಅವಾರ್ಡ್ ಆಗ್ತಾ ಇದೆ, ನಾನು ಹೊಸ ಸೀರೆನೇ ಉಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು 10-15 ಬಿಳಿ ಸೀರೆಗಳಿದ್ರೂ ಕೂಡ ನಾನು ಅಂಗಡಿಗೆ ಹೋಗಿ ಹೊಸ ಸೀರೆ ತಗೊಂಡಿದ್ದೀನಿ. ಆ್ಯಂಡ್ ಅದನ್ನು ನಮ್ಮ ಮನೆಯವರೇ ಕೊಡಿಸಿದ್ದು. ಆ ಬಿಳಿ ಸೀರೆ ನಾನು ಕೊಡಿಸ್ತೀನಿ ಕಣೆ, ನೀನು ಹಾಕೊಂಡು ಹೋಗು ಅಂತೇಳಿ. ಹಾಗಾಗಿ ಅಲ್ಲಿ KSOU ಕನ್ವೊಕೇಶನಿಗೆ ಹೋದಾಗ ಬಿಳಿ ಸೀರೆ ಉಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ರ್ಯಾಂಕ್ ಸ್ಟೂಡೆಂಟ್ಸು ಅಂತೇಳಿ, ಯೂನಿಫಾರ್ಮ್. ಹಾಗಾಗಿ ಅಲ್ಲಿ ಓಡಾಡ್ತಾ ಇದ್ರೇನೆ ಬಿಳಿ ಬಟ್ಟೆ ಹಾಕಿರೋರ್ನ ಅಲ್ಲಿ ಎಲ್ಲರೂ ನೋಡ್ತಾ ಇದ್ರಲ್ಲ. ಸೊ ಐ ವಾಸ್ ಫೀಲಿಂಗ್ ವೆರಿ ಪ್ರೌಡ್, ನನ್ನ ರ್ಯಾಂಕ್ ಬಂದಿದೆ ಅಂತ. ಬೇರೆ ಯಾರು ಹೇಳಲೇಬೇಕಾಗಿಲ್ಲ, ನನ್ನ ಡ್ರೆಸ್ಸೇ ಹೇಳ್ತಾ ಇದೆ ನನಗೆ ರ್ಯಾಂಕ್ ಬಂದಿದೆ ಅಂತೇಳಿ. ಸೊ ಒಳಗಡೆ ಕನ್ವೆನ್ಷನ್ ಸೆಂಟ್ರಿಗೆ ಹೋಗ್ತೀವಿ, ಅಲ್ಲಿ ಹುಡುಕ್ತಾ ಇದ್ದೀನಿ, ನನ್ನ ಹೆಸರು ಕಾಣಿಸ್ತಾನೆ ಇಲ್ಲ. ಆಮೇಲೆ ಎಲ್ಲೋ ಒಂದು ಲೆಕ್ಚರಿಗೆ ಕೇಳಿದೆ, ಮೇಡಮ್ ನಾಗಶ್ರೀ ಇಲ್ಲೇ ಇದೆಯಲ್ಲ ಅಂತ ಹೇಳಂದ ತಕ್ಷಣ ಈ ಸೀಟ್ ಏನಿದೆ ಈ ಸೀಟಲ್ಲಿ ಹಿಂದೆ ಬರ್ತಿರ್ತಾರೆ. ಅದನ್ನು ನಿಜವಾಗ್ಲೂ ಆ ಮೊಮೆಂಟನ್ನು ಅದು ಫೋಟೋ ತೆಕ್ಕೊಂಡು ಆ ನಂತರ ನನಗೆ ಅಲ್ಲಿವರೆಗೂ ರಾಜ್ಯಪಾಲರು ಬರ್ತಾರೆ ಇಲ್ಲ ಅನ್ನೋದು ನನ್ನ ತಲೆನಲ್ಲಿ ಇಟ್ಕೊಂಡೇ ಇಲ್ಲ. ಕನ್ಫರ್ಮ್ ಇದೆ, ಬಟ್ ನಾನು ಅದನ್ನು ತಲೆಗೆ ತಗೊಂಡ್ಲಿಲ್ಲ. ನೋಡಪ್ಪ ರಾಜ್ಯಪಾಲರು ಬಂದರೆ ಕೈ ಮುಗಿದು ಸ್ವೀಕಾರ ಮಾಡೋಣ, ಇಲ್ವಾ ಕುಲಪತಿಗಳು ಕೊಡ್ತಾರೆ ಅದನ್ನು ತಗೊಳ್ಳೋಣ ಅನ್ನೋದೇ ಮನಸ್ಸಿನಲ್ಲಿತ್ತು. ಈಗ 2026 MA ಇನ್ ಕನ್ನಡಗೆ ಆಲ್ಮೋಸ್ಟ್ 7 years ಕನಸು. ಅದು ಯಾವಾಗ ಶುರು ಆಯಿತು? ಅದು ಯಾರಿಂದ ಪ್ರೇರಣೆ ಆಯಿತು? ಇದೆಲ್ಲದ ಮಧ್ಯೆ ಭಗವದ್ಗೀತೆಗೂ ಟೈಮ್ ಇತ್ತ ನಿಮಗೆ? 1 ವರ್ಷದ ಶ್ರಮ ನಮಗಲ್ಲಿ 40 ಸೆಕೆಂಡ್ನಲ್ಲಿ ಕಾಣುತ್ತೆ ಅಷ್ಟೇನೆ. ಸೊ ಕಣ್ಣನ್ ಮಾಮ ನಿಮ್ಮ ಲೈಫಲ್ಲಿ ಎಷ್ಟು ಮಹತ್ವ? ಅವ್ರು ಯಾವಾಗ ನಿಮ್ಮ ಲೈಫಿಗೆ ಎಂಟರ್ ಕೊಟ್ಟರು? ಇಬ್ಬರು ಸೇರಿ ಕೂಡ ನಾವು ವ್ಲಾಗ್ಸ್ಗಳನ್ನ ಮಾಡಿದ್ದೀವಿ. ಅದಕ್ಕೆ ನಾವು ಎಷ್ಟು ಸಮಯಗಳನ್ನು ನಾವು ಹಾಕ್ತೀವಿ, ಎಡಿಟಿಂಗಿಗೆ ಎಷ್ಟು ಸಮಯ ಹಾಕ್ತೀವಿ ಅನ್ನೋದು ಗೊತ್ತಿದೆ ನಮಗೆ. ಕನ್ನಡದ ಮಗಳಾಗಿ ಕನ್ನಡವನ್ನ ಚೆನ್ನುಡಿ, ಮುನ್ನುಡಿ, ನನ್ನುಡಿ, ತನ್ನುಡಿ ಅನ್ನುವ ರೀತಿಯಲ್ಲಿ ಅಭಿಮಾನದಿಂದ ಸಾಹಿತ್ಯದ ಮಹಾನ್ ಕ್ಷೇತ್ರವಾಗಿರ್ತಕ್ಕಂತಹ ತನ್ನ ಒಂದು ವಾಕ್ಪಟುತ್ವದಿಂದ ಈಗಾಗಲೇ ದಾಪಗಾಲ ಹಾಕುವುದರ ಮೂಲಕ ಹೆಸರು ಗಳಿಸಿದ್ದಾರೆ. ರಾತ್ರಿ ಮಲಗಿರುವಾಗ ಅವ್ರಿಗೇನು ಥಾಟ್ ಪ್ರಾಸೆಸ್ ಆಗಿರುತ್ತೋ ಬೆಳಿಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡೋ ಮುಂಚೆ ಬರೆಯೋ ಕೆಲಸ ಅವ್ರದ್ದು. ಆದರೆ ಪರಿಶ್ರಮವೆಂಬ ಮೆಟ್ಟಿಲು ಮಾತ್ರ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಅದು ಗುರಿಯನ್ನು ಮುಟ್ಟಿಸುತ್ತದೆ ಅಂತ ಹೇಳಿ. ಪಾಪ ಪುಣ್ಯ ದೇವರು ದಿಂಡ್ರು ಅಂತೇಳಿ ನನ್ನ ತಲೆನಲ್ಲಿ ನಾನು ಭಾಳ ಸೀರಿಯಸ್ ಆಗಿ ಕೇಳ್ಕೊಂಡು ಎಲ್ಲ ಆಯಿತು. 3ನೇ ದಿನ ಆದಮೇಲೆ ಮಾಮ ನೀವು ಪೂಜಾರರು, ನೀವು ಭಟ್ರು ಹಂಗೆಲ್ಲ ಮಾಡ್ಬೋದು, ನಾವಂಗೆ ಮಾಡೋಕ್ಕಾಗುತ್ತೆ. ಮೊದಲ ಜುಗಲ್ಬಂದಿ ಆರಂಭ ಆಗಿದ್ದು ದೀಪಕ್ ದೊಡ್ಡಯ್ಯ ಅವ್ರ ಮನೆಯಲ್ಲಿ.